102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಕಾರ್ಯಕ್ರಮ. ವಿಷಯ ಲೆಕ್ಕಶಾಸ್ತ್ರ. ವಿಷಯ ತಜ್ಞರು ಉಪನ್ಯಾಸಕರಾದ ಕೃಷ್ಣ ಕೆಎನ್, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಮನಾಥಪುರ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕಿರುವಂತಹ ವಿಷಯ ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ರಾಮನಾಥಪುರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಕೃಷ್ಣ ಕೆಎನ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಆತಂಕಗಳಿದ್ರೆ, ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ: 245225246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಬ್ಲೂ ಪ್ರಿಂಟ್ನ ವಿವರವಾಗಿ ನೋಡಿಕೊಂಡು ಮತ್ತೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ಬೋದು ಅನಿಸುತ್ತೆ. ಓಕೆ ಮೇಡಮ್. ಮೊದಲಿಗೆ 2026 ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ, ನಾವು ಬ್ಲೂ ಪ್ರಿಂಟನ್ನು ವೀಕ್ಷಣೆ ಮಾಡುವಕ್ಕಿಂತ ಮುಂಚೆ ನಮ್ಮ ಇಲಾಖೆ ಈ ಬಾರಿ ಕಳೆದ ಬಾರಿಗಿಂತನೂ ಕೂಡ ವಿದ್ಯಾರ್ಥಿ ಸ್ನೇಹಿಯಾದಂತಹ ಒಂದು ಬ್ಲೂ ಪ್ರಿಂಟನ್ನು ದೊರಕಿಸಿಕೊಟ್ಟಿದೆ. ಈಗಾಗಲೇ ಎಲ್ಲ ಉಪನ್ಯಾಸಕರು ಇಲಾಖೆಯ ಆದೇಶದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಜೊತೆಗೆ ಇಲಾಖೆಯ ಮೂಲಕ ಸುಮಾರು ನಮ್ಮ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 877 ಪ್ರಶ್ನೆಗಳನ್ನು ಒಳಗೊಂಡಂತೆ ಎಲ್ಲ ವಿಭಾಗದ ಪ್ರಶ್ನೆಗಳು 877 ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಸಮಗ್ರವಾದ ಪ್ರಶ್ನೆ ಕೋಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಯ ಒಂದು ಬ್ಲೂ ಪ್ರಿಂಟ್ಸಿನ ಹೋಲಿಕೆ ಮಾಡಿಕೊಂಡದಕ್ಕೂ ಈ ಬಾರಿಯ ಒಂದು ಬ್ಲೂ ಪ್ರಿಂಟ್ಗೂ ಕೂಡ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಖಚಿತತೆಯಿಂದ ಇಂತಹ ಅಧ್ಯಾಯಗಳಲ್ಲಿ ಇಷ್ಟು ಅಂಕಗಳಿಗೆ ಪ್ರಶ್ನೆ ಅಲ್ಲಿ ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಹೇಳಿ ಒಂದು ಖಚಿತತೆಯಿಂದ ಧೈರ್ಯವಾಗಿ ಪರೀಕ್ಷೆಯನ್ನು ಬರಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಇಲಾಖೆ. ಹಾಗಾಗಿ ಈಗ ಪ್ರಶ್ನೆ ಕೋಟಿ ಹೇಳಿದ್ರಲ್ಲ, ಅದು ಎಲ್ಲಿ ಲಭ್ಯ ಇದೆ? ಇದು ಇಲಾಖೆಯ ವೆಬ್ಸೈಟ್ ಈಗಾಗಲೇ ವಿದ್ಯಾರ್ಥಿಗಳಿಗೆ ಎಲ್ಲ ಉಪನ್ಯಾಸಕರು ಕೂಡ ತಿಳಿಸ್ಪಟ್ಟಿರ್ತಾರೆ. ಮತ್ತೊಮ್ಮೆ ಹೇಳೋದಾದರೆ http://KSEAB.Karnataka.government ಅಂತ ಬಂದು ನೋಡಿದಾಗ .in ಅಂತ ಹೋಗಿ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಬಂದಾಗ ಅಲ್ಲಿ PU ಸ್ಟೂಡೆಂಟ್ ಕಾರ್ನರ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ನೋಡಬಹುದು. ಅಲ್ಲಿ ಈಗಾಗಲೇ ನೀವು ತರಗತಿಗಳಲ್ಲಿ ಉಪನ್ಯಾಸಕರು ಹೇಳಿರ್ತೀರಾ, ಪ್ರಶ್ನೆ ಕೋಟಿಯನ್ನು ಅವ್ರಿಗೆ ಕೊಟ್ಟು ಇರ್ತೀರಾ, ಜೆರಾಕ್ಸ್ ಕೂಡ ಮಾಡಿಸ್ಕೊಂಡು. ಯಾರಿಗೆ ಈ ವಿಷಯ ಅಂತಂದ್ರೆ ಇದುವರೆಗೆ ಗೊತ್ತೇ ಇಲ್ಲ, ನಾನು ಇವತ್ತಿಂದ ಓದಬೇಕು ಅನ್ನೋ ತರದವರು, ಅಥವಾ ಈ ವಿಷಯ ಗೊತ್ತಿಲ್ಲದೆ ಇರೋರು, ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಉಪನ್ಯಾಸಕರಿಗಾಗಲೇ ತಿಳಿಸಿರ್ತಾರೆ. ಬಹಳ ಮಟ್ಟಿಗೆ ಈ ವಿಚಾರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮುಟ್ಟಿರುತ್ತೆ. ಹೌದು. ಈಗ ಬ್ಲೂ ಪ್ರಿಂಟನ್ನು ನೋಡೋದಾದರೆ ನಮ್ಮ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ವಾಲ್ಯೂಮ್ಸ್ಗಳಿರ್ತವೆ. ಒಂದು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಸಂಬಂಧಪಟ್ಟಂತೆ 4 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ. ಹಾಗೆ ಕಂಪನಿ ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿ ಮತ್ತೊಂದು ವಾಲ್ಯೂಮ್ ಇದೆ. ಅದು ಸುಮಾರು 6 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ. ಸೊ ಈಗ ನಾವು ನಮ್ಮ ಬ್ಲೂ ಪ್ರಿಂಟಿನ ಪ್ರಕಾರ ಪ್ರಶ್ನೆ ಪತ್ರಿಕೆ ನಮ್ಮ ಲೆಕ್ಕಶಾಸ್ತ್ರ ವಿಷಯದಲ್ಲಿ 132 ಅಂಕಗಳಿಗೆ ತಯಾರಿಸಲ್ಪಟ್ಟಿರುತ್ತೆ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಸೊ ಈಗ 80 ಅಂಕಗಳನ್ನು ಗಳಿಸಬೇಕಾಗುತ್ತೆ. ಅದಕ್ಕೆ 36 ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳು 29 ಪ್ರಶ್ನೆಗಳನ್ನು ಮಾತ್ರ ಅಲ್ಲಿ ಬರೆದ್ರೆ 80 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ
ನಾವು ವಾಲ್ಯೂಮ್ ನಂಬರ್ 1ನಲ್ಲಿ ನೋಡೋದಾದರೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ 4 ಅಧ್ಯಾಯಗಳಿರ್ತವೆ. ಅದರಲ್ಲಿ ಮೊದಲನೇ ಅಧ್ಯಾಯ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಈ ಅಧ್ಯಾಯದಲ್ಲಿ 10 ಅಂಕಗಳಿಗೆ ಪ್ರಶ್ನೆಗಳು ಉದ್ಭವಿಸಿರುತ್ತೆ. ಹಾಗೆ ಎರಡನೇ ಅಧ್ಯಾಯ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್. ಈ ಅಧ್ಯಾಯದಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳು ಉದ್ಭವಿಸಿರುತ್ತೆ. ಹಾಗೆ ಮತ್ತೊಂದು ಮೂರನೇ ಅಧ್ಯಾಯ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅದರಲ್ಲಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಈ ಅಧ್ಯಾಯದಲ್ಲಿ 16 ಅಂಕಗಳಿಗೆ ಪ್ರಶ್ನೆಗಳು ಉದ್ಭವಿಸಿರುತ್ತೆ. ಹಾಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ 4ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳು ಬರ್ತದೆ. ಸೊ ಒಟ್ಟಿಗೆ ಈ ವಾಲ್ಯೂಮ್ ನಂಬರ್ 1ನಲ್ಲಿ 54 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುತ್ತೆ ಮೇಡಮ್. ಆಮೇಲೆ ಹಾಗೆ ವಾಲ್ಯೂಮ್ ನಂಬರ್ 2ನಲ್ಲಿ ಕಂಪನಿ ಅಕೌಂಟ್ಸ್ ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಎಂಬ ವಾಲ್ಯೂಮ್ನಲ್ಲಿ 6 ಅಧ್ಯಾಯಗಳಿರ್ತವೆ. ಒಟ್ಟು ಮೊದಲನೇ ವಾಲ್ಯೂಮ್ನಲ್ಲಿ 4 ಅಧ್ಯಾಯಗಳು, ಎರಡನೇ ವಾಲ್ಯೂಮ್ನಲ್ಲಿ 6 ಅಧ್ಯಾಯಗಳು, ಒಟ್ಟು 10 ಅಧ್ಯಾಯಗಳು ನಮ್ಮ ಲೆಕ್ಕಶಾಸ್ತ್ರ ವಿಷಯದಲ್ಲಿ ಇರುತ್ತೆ. ಸೊ ಈಗ ಎರಡನೇ ವಾಲ್ಯೂಮ್ನಲ್ಲಿ ನೋಡೋದಿದ್ರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಎಂಬ ಅಧ್ಯಾಯದಲ್ಲಿ 16 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ಹಾಗೆ ನಂತರದ ಅಧ್ಯಾಯ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅನ್ನೋ ಅಧ್ಯಾಯದಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ನಂತರ ಮೂರನೇ ಅಧ್ಯಾಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅನ್ನೋ ಅಧ್ಯಾಯದಲ್ಲಿ 10 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋ ಅಧ್ಯಾಯದಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ನಂತರ ಅಕೌಂಟಿಂಗ್ ರೇಷಿಯೋ ಎಂಬ ಅಧ್ಯಾಯದಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ನಂತರ ಕೊನೆಯ ಅಧ್ಯಾಯ 10ನೇ ಅಧ್ಯಾಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಅಧ್ಯಾಯದಲ್ಲಿ 10 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ಈ ಎರಡನೇ ವಾಲ್ಯೂಮ್ನಲ್ಲಿ ಒಟ್ಟಾರೆ 78 ಅಂಕಗಳಿಗೆ ಪ್ರಶ್ನೆಗಳು ಬಂದಿರುತ್ತೆ. ಒಟ್ಟು ಮೊದಲನೇ ವಾಲ್ಯೂಮ್ನಲ್ಲಿ 54, ಎರಡನೇ ವಾಲ್ಯೂಮ್ನಲ್ಲಿ 78, ಒಟ್ಟಾರೆ 132 ಅಂಕಗಳಿಗೆ ನಮ್ಮ ಲೆಕ್ಕಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 80 ಅಂಕಗಳಿಗೆ ಬರಿಬೇಕು. 24 ಅಂಕಗಳು ಪಾಸಿಂಗ್. ಕಡಿಮೆ ಮಿನಿಮಮ್ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ 24 ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕಾಗುತ್ತೆ. ಸರ್, ಏನಂದ್ರೆ ನಾವು ಯಾವಾಗ್ಲೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತೆ ಮಾತಾಡೋಣ. ಏನಂದ್ರೆ ಈಗ ಯಾರು ಫೇಲ್ ಆಗಬಾರ್ದು ಅನ್ನೋದು ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಿಮ್ಮಂತ ಎಕ್ಸ್ಪರ್ಟ್ಸ್ ನ ಕರೆಸ್ಬಿಟ್ಟು ಮಾತಾಡಿಸ್ತೀವಿ. ಈಗ ಪಾಸ್ ಆದ್ರೆ ಸಾಕು. ಎಲ್ಲರೂ ಒಂದೇ ತರ ಇರೋದಿಲ್ಲ ಮಕ್ಕಳು. ಒಬ್ಬೊಬ್ಬರದ್ದು ಒಂದೊಂದು ವಿಷಯ ಇಷ್ಟ ಆಗುತ್ತೆ, ಔಟ್ ಆಫ್ ಔಟ್ ತೆಗಿತಾರೆ. ಕೆಲವು ಏನೇನೋ ಸಂದರ್ಭಗಳು ಬಂದು ಓದಕ್ಕಾಗಿರೋದಿಲ್ಲ. ಅಂಥವ್ರು ಇವತ್ತಿಂದ ಓದಿದ್ರು ಜಸ್ಟ್ ಪಾಸ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಇಲಾಖೆ ಉದ್ದೇಶ, ನಮ್ಮ ಉದ್ದೇಶ ಮತ್ತು ಮಕ್ಕಳ ಉದ್ದೇಶನೂ ಕೂಡ ನಾವು ಪ್ರಮುಖವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕು ಅನ್ನೋ ಅಭಿಲಾಷೆ. ಆ ನಿಟ್ಟಿನಲ್ಲಿ ಎಲ್ಲ ಉಪನ್ಯಾಸಕರು ಕೂಡ ಈಗಾಗಲೇ ಅಂತಹ ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ ಅವ್ರು ಇರ್ಬೋದು, ಮತ್ತೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಇರ್ತಾರೆ. ಸೊ ಒಂದು ತರಗತಿ ಕೋಣೆಯಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಆದರೆ ಇಲಾಖೆ ಆದೇಶದಂತೆ ಅತಿ ಹೆಚ್ಚು ಫಲಿತಾಂಶವನ್ನು ಗಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವು ಮಾರ್ಗದರ್ಶನಗಳನ್ನು ಇಲಾಖೆ ನೀಡ್ತಾ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಉಪನ್ಯಾಸಕರು ಕೂಡ ಕಾರ್ಯನಿರತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಿನಿಮಮ್ ಸ್ಲೋ ಲರ್ನರ್ ಕೂಡ ಒಂದು ಪಾಸ್ ಆಗ್ಬೋದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನೋಡೋದಿದ್ರೆ ಬಹಳ ಸುಲಭವಾದಂತಹ ಮತ್ತು ಎಲ್ಲರೂ ಕೂಡ ಇಷ್ಟಪಡುವಂತಹ ಸಬ್ಜೆಕ್ಟ್ ಇದು, ಒಂದು ಲೆಕ್ಕಶಾಸ್ತ್ರ ಇದಾಗಿದೆ. ನಮ್ಮ ಈ ಬ್ಲೂ ಪ್ರಿಂಟ್ನ ನೋಡೋದಾದರೆ ಮೇಡಮ್, ಬಹಳ ಅಚ್ಚುಕಟ್ಟಾಗಿ ಪಾಸ್ ಆಗೋಲಿಕ್ಕೆ ಕೇವಲ 2 ಚಾಪ್ಟರ್ಗಳನ್ನು ಓದ್ಕೊಂಡ್ರು ಸಾಕು. ನಾವು 24ನ್ನ ನಾವು ಮಿನಿಮಮ್ ಸ್ಕೋರ್ನ ಮಾಡ್ಬೋದು. ಈಗ ನಾನು ಆಗಲೇ ಹೇಳಿದಾಗೆ ಮೊದಲನೇ ಚಾಪ್ಟ್ರಲ್ಲಿ 10 ಮಾರ್ಕ್ಸ್ಗಳಿಗೆ ಪ್ರಶ್ನೆಗಳು ಬರ್ತವೆ, ಎರಡನೇ ಚಾಪ್ಟರ್ಗೆ 14 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ, ಒಟ್ಟಾರೆ 24 ಆಯಿತು. ಈಗ ಅದು ಬಿಟ್ಟರೆ ನೆಕ್ಸ್ಟ್ ಯಾವುದೇ 2 ಚಾಪ್ಟರ್ಗಳನ್ನು ಹೋಲಿಕೆ ಮಾಡಿಕೊಂಡ್ರೆ ನಮಗೆ ಮಿನಿಮಮ್ 24 ಅಂಕಗಳನ್ನು ತೆಗಲಿಕ್ಕೆ ಬಹಳ ಸುಲಭವಾಗ್ತದೆ.
ಸೊ ಆ ನಿಟ್ಟಿನಲ್ಲಿ ಈಗ ನನಗೆ ಎಲ್ಲ ಅಧ್ಯಾಯಗಳನ್ನು ನನಗೆ ಓದಲಿಕ್ಕೆ ಕಷ್ಟ ಆಗುತ್ತೆ, ನಾನು ಜಸ್ಟ್ ಪಾಸ್ ಆಗಿಬಿಟ್ರೆ ಸಾಕಪ್ಪ ಅನ್ನೋಂತಹ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕೂಡ ಒಂದು ಪ್ಲ್ಯಾನ್ ಮಾಡ್ಬೋದು. ಅಥವಾ ನಮ್ಮ ಅಕೌಂಟೆನ್ಸಿನಲ್ಲಿ ಕೆಲವೊಂದಷ್ಟು ಫಾರ್ಮ್ಯಾಟ್ಸ್ಗಳಿರ್ತವೆ. ಆ ಫಾರ್ಮ್ಯಾಟ್ಸ್ಗಳಲ್ಲೂ ಕೂಡ ಅಟ್ಲೀಸ್ಟ್ ಈಗ ಒಂದು ಟರ್ಮಿನಾಲಜಿನಲ್ಲಿ ಈಗ ಕ್ಯಾಲ್ಕುಲೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಅಕೌಂಟೆನ್ಸಿನಲ್ಲಿ. ಸೊ ಆ ಕ್ಯಾಲ್ಕುಲೇಷನ್ಸ್ ತಪ್ಪಾಗಿದ್ರೂ ಸಹ ಕೆಲವೊಂದು ಎಂಟ್ರಿನ ನಾವಲ್ಲಿ ಒಂದು ಆ ಫಾರ್ಮೆಟ್ ಪ್ರಕಾರವಾಗಿ ಮಕ್ಕಳು ಬರೆಯೋದನ್ನ ಕಲ್ತ್ರೆ ಅಟ್ಲೀಸ್ಟ್ 50% ಆದರೂ ಮಾರ್ಕ್ಸ್ ಅವಾರ್ಡ್ ಆಗುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದಾವೆ. ಸೊ ಅದನ್ನ ಎಲ್ಲ ಉಪನ್ಯಾಸಕರು ಕೂಡ ಈಗಾಗಲೇ ಅಂತಹ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ. ಆ ನಿಟ್ಟಿನಲ್ಲಿ ಸುಲಭವಾಗಿ ನಮ್ಮ ಅಕೌಂಟೆನ್ಸಿನಲ್ಲಿ ಯಾರು ಕೂಡ ಫೇಲ್ ಆಗದ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ಬೋದು ಮೇಡಮ್. ಇದು ಜಸ್ಟ್ ಪಾಸ್ ಆಗೋರಿಗೆ ಆಯ್ತು. ಈಗ ಇತ್ತೀಚೆಗೆ ನೀವು 2 ಪ್ರಿಪರೇಟರಿಗಳನ್ನ ಮಾಡಿದ್ದೀರಾ ಬ್ಯಾಕ್ ಟು ಬ್ಯಾಕ್. ಹೌದು. ಅದು ವಿದ್ಯಾರ್ಥಿಗಳು ಸ್ವಲ್ಪ ಅಭ್ಯಾಸ ಆಗಲಿ, ರೂಢಿ ಆಗಲಿ, ಹೆಚ್ಚೆಚ್ಚು ಪ್ರಶ್ನೆಗಳು ಗೊತ್ತಾಗ್ಲಿ, ಪಾಸ್ ಆಗ್ಲಿಕ್ಕೆ ಏನು ತೊಂದರೆ ಆಗದೆ ಇರಲಿ, ಅಥವಾ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿ ಅನ್ನೋಂಥ ಉದ್ದೇಶದಿಂದ 2 ಈಗ ಕರೆಕ್ಷನ್ಸ್ ಎಲ್ಲ ಮುಗ್ದಿರುತ್ತೆ, 2 ಎಕ್ಸಾಮ್ಸ್. ಹೇಗೆ ಎಲ್ಲಿ ವಿದ್ಯಾರ್ಥಿಗಳು ಎಡವಿದ್ದಾರೆ? ಈಗ ನಾವಲ್ಲಿ 2 ರೀತಿಯಾದಂತಹ ವಿದ್ಯಾರ್ಥಿಗಳನ್ನ ನಾವು ಡಿವೈಡ್ ಮಾಡ್ಬೋದು. ಅಂದ್ರೆ ಈಗ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳಿ ಕರಿತೀವಲ್ಲ, ಆ ಮಕ್ಕಳು ಪಾರ್ಟ್ ಎ ನಲ್ಲಿ ಖಚಿತವಾಗಿ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದಾಗ ಪಾರ್ಟ್ ಎ ಅಂತ ಬಂದಾಗ 20 ಅಂಕಗಳಿಗೆ 1 ಅಂಕದ ಪ್ರಶ್ನೆಗಳು ಇರ್ತವೆ. ಸೊ ಅಲ್ಲಿ ಕೆಲವೊಂದು ತಪ್ಪುಗಳಾಗಿರೋದನ್ನ ನಾವು ಗಮನಿಸಬಹುದು. ಅಂದ್ರೆ ಆ ಥರದಲ್ಲಿ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ 5 ಕ್ವಶನ್ಸ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಆಯ್ಕೆ ಮಾಡುವುದರಲ್ಲಿ ಎಡವಿರುವಂಥದ್ದನ್ನು ಕಾಣ್ಬೋದಾಗಿದೆ. ಹಾಗೆ ಮ್ಯಾಚ್ ದ ಫಾಲೋಯಿಂಗ್ಸ್ ಅಂತ ಹೇಳಿ ಬಂದಾಗ ಅಲ್ಲಿಯೂ ಕೂಡ ಕೆಲವೊಂದು ತಪ್ಪುಗಳಾಗಿರೋದನ್ನ ನೋಡಿದ್ದೀವಿ. ಸೊ ಅಂದರೆ ಬ್ರೈಟ್ ಸ್ಟೂಡೆಂಟ್ಸ್ ಅಂತ ಅಥವಾ ಏನು ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಏನು ಕರಿತೀವಿ, ಆ ಮಕ್ಕಳು ಈಗ ನಮ್ಮ ಲೆಕ್ಕಶಾಸ್ತ್ರ ವಿಷಯದಲ್ಲಿ 80ಕ್ಕೆ 80ನ ತೆಗೆದುಕೊಳ್ಬೇಕು ಅಂತ ಬಂದಾಗ ಪರಿಪೂರ್ಣವಾಗಿ ಪ್ರಶ್ನೆ ಕೋಟಿಯನ್ನು ಏನು ನಮ್ಮ ಇಲಾಖೆ ಬಿಟ್ಟಿದೆಯೋ ಅದೆಲ್ಲವನ್ನು ಕೂಡ ಅಭ್ಯಾಸ ಮಾಡಬೇಕು. ಜೊತೆಗೆ ಬ್ಲೂ ಪ್ರಿಂಟ್ನ ಆಧಾರಿತವಾಗಿ ಆ ಒಂದು ಪ್ರಶ್ನೆ ಕೋಟಿಯನ್ನು ಅಭ್ಯಾಸ ಮಾಡೋದ್ರ ಜೊತೆಗೆ ಟೆಕ್ಸ್ಟ್ ಬುಕ್ಸನ್ನು ಕೂಡ ಕವರ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಇಲಾಖೆ ಸೂಕ್ತವಾಗಿ ನಿರ್ದೇಶನವನ್ನು ನೀಡಿದೆ. ಈಗ ಇಲಾಖೆ ಕಡೆಯಿಂದ ನೀಡಿದಂಥ ಪ್ರಶ್ನೆ ಕೋಟಿಗಳನ್ನು ಅನುಸರಿಸಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುವಂಥದ್ದು ಅಂತ ಹೇಳಿ ನಿರ್ದೇಶನ ನೀಡಿದರೂ ಸಹ ಕೆಲವೊಂದು ಸಾರಿ ಈಗ ಕ್ವಶನ್ ಪೇಪರ್ಸ್ ಸೆಟ್ಟರ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿ ನಾವು ಔಟ್ ಆಫ್ ಸಿಲೆಬಸ್ ಅಲ್ಲದೆ ನಮ್ಮ ಒಂದು ಪಠ್ಯ ವಸ್ತುವಿನಲ್ಲಿ ಯಾವುದೇ ಒಂದು ಮೂಲೆಯಿಂದನೂ ಕೂಡ ಪ್ರಶ್ನೆಯನ್ನು ತೆಗೆಯುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಕೆಲವು ಬಾರಿ. ಅಂಥ ಸಂದರ್ಭದಲ್ಲಿ ಈ ಒಂದು 80 ಔಟ್ ಆಫ್ 80 ತೆಗೆಯುವಂತಹ ಮಕ್ಕಳು ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗ್ತದೆ. ನಮ್ಮ ರೇಡಿಯೋ ಸೆಟ್ ಇರೋರು ಕೇಳಬಹುದು, ರೇಡಿಯೋ ಸೆಟ್ ಇಲ್ಲದೆ ಇರೋರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ಕೇಳಬಹುದು. ಹಾಗೆ ಇದು 2 ಮಾಡೋಕ್ಕಾಗಿಲ್ಲ ಅಂತಂದರೆ ಗೂಗಲಲ್ಲಿ ನೇರವಾಗಿ 102.2 ಅಂತ ಸರ್ಚ್ ಮಾಡಿದರೆ ಲೈವ್ ರೇಡಿಯೋ ಸಿಗುತ್ತೆ, ಅಲ್ಲಿ ಕೂಡ ಕೇಳಬಹುದು. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೋಬಹುದು. 245228246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವ್ರು 08172 ಈ STD ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸರ್. ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ನೋಡೋಣ. ಈಗಾಗಲೇ ತಿಳಿಸಿದಂತೆ ನಮ್ಮ ಲೆಕ್ಕಶಾಸ್ತ್ರ ವಿಷಯದಲ್ಲಿ 132 ಅಂಕಗಳಿಗೆ ಒಳಗೊಂಡಂತೆ ಪ್ರಶ್ನೆಗಳು ತಯಾರಾಗಿರುತ್ತೆ. ಪ್ರಶ್ನೆ ಕೋಟೆಯ ಒಂದು ಟೈಪಾಲಜೀಸ್ ನೋಡೋದಿದ್ರೆ ಪಾರ್ಟ್ ಎ ಅಂತ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತ ಹೇಳಿ ಪ್ರಮುಖವಾಗಿ 4 ವಿಭಾಗಗಳಿರ್ತವೆ. ಈ ಪಾರ್ಟ್ ಎ ನಲ್ಲಿ 20 ಅಂಕಗಳಿಗೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಸಬ್ ಪಾರ್ಟ್ ಅಂತ ಹೇಳಿ 4 ಸೆಕ್ಷನ್ಸ್ ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ 5 ಪ್ರಶ್ನೆಗಳನ್ನು ಒಳಗೊಂಡಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ 5 ಪ್ರಶ್ನೆಗೆ ಒಳಗೊಂಡಂತೆ ಇರುತ್ತೆ. ಅದರಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಕೂಡ 6 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸೂಕ್ತವಾದದನ್ನು ಆರಿಸಿ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳು. ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದು ಕೂಡ 5 ಕ್ವಶನ್ಸ್ ಇರುತ್ತೆ. 6 ಅಲ್ಲಿ ಮಕ್ಕಳು ಸರಿಯಾದ ಸೂಕ್ತವಾದಂತಹ ಒಂದು ಉತ್ತರವನ್ನು ಆರಿಸಿ ಬರಿಬೇಕಾಗತ್ತೆ. ನಂತರ 1 ವರ್ಡ್ ಮಾರ್ಕ್ಸ್ಗೆ ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಹೇಳಿ ಕರಿತೀವಿ ನಾವಲ್ಲಿ 5 ಪ್ರಶ್ನೆಗಳಿರ್ತವೆ. ಈ 5 ಪ್ರಶ್ನೆಗಳಲ್ಲಿ ಒಂದು ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಇರುತ್ತೆ ಕಂಪಲ್ಸರಿ. ಒಂದು ಕ್ವಶನ್ನು ಟ್ರೂ ಆರ್ ಫಾಲ್ಸ್
ಕ್ವಶನ್ಸ್ ಇರುತ್ತೆ. ಇನ್ನು ಉಳಿದಂತಹ 3 ಪ್ರಶ್ನೆಗಳು 1 ವರ್ಡ್ ಆರ್ 1 ಸೆಂಟೆನ್ಸಸ್ ಆರ್ 1 ಎಕ್ಸಾಂಪಲ್ಸ್ ಈ ರೀತಿಯಾದಂಥ ಪ್ರಶ್ನೆಗಳು 1 ಅಂಕಗಳಿಗೆ ನಿಗದಿಯಾಗಿರುತ್ತೆ ಮೇಡಮ್. ಇದು ಪಾರ್ಟ್ ಎ ನಲ್ಲಿ 20 ಅಂಕಗಳಿಗೆ ನಿಗದಿಯಾಗಿರುವಂತಹ ಒಂದು ಟೈಪಾಲಜೀಸ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಒನ್ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಇದು 2 ಅಂಕಗಳ ಪ್ರಶ್ನೆಗಳ ಒಂದು ಅಂಕಣವಾಗಿರುತ್ತೆ. ಈ ಒಂದು ಅಂಕಣದಲ್ಲಿ 5 ಪ್ರಶ್ನೆಗಳನ್ನು ನೀಡಿರ್ತಾರೆ. ಈ 5 ಪ್ರಶ್ನೆಗಳಲ್ಲಿ ಯಾವ ಯಾವ ಅಧ್ಯಾಯಗಳಲ್ಲಿ ಈ ಒಂದು 2 ಅಂಕದ ಪ್ರಶ್ನೆಗಳು ಬರುತ್ತೆ ಎಂಬುದನ್ನು ನಿಗದಿತವಾಗಿ ಬ್ಲೂ ಪ್ರಿಂಟ್ನಲ್ಲಿ ಈಗಾಗಲೇ ನೀಡಿರ್ತಾರೆ. ಅದನ್ನು ನಾವು ನೋಡೋದಾದರೆ ಮೊದಲನೇ ಅಧ್ಯಾಯ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಎನ್ನುವ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಇರುತ್ತೆ ಮೊದಲನೇದಾಗಿ. ನೆಕ್ಸ್ಟ್ 2ನೇ ಪ್ರಶ್ನೆ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ ರಿಟೈರ್ಮೆಂಟ್ ಆರ್ ಡೆತ್ ಎಂಬುವ ಅಧ್ಯಾಯದಲ್ಲಿ 2ನೇ ಪ್ರಶ್ನೆ 2 ಅಂಕದ್ದು ಇರುತ್ತೆ. ಹಾಗೆ 3ನೇ ಪ್ರಶ್ನೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಎಂಬ ಅಧ್ಯಾಯದಲ್ಲಿ 3ನೇ ಪ್ರಶ್ನೆ ಇರುತ್ತೆ. 4ನೇ ಪ್ರಶ್ನೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಎಂಬ ಅಧ್ಯಾಯದಲ್ಲಿ 4ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ ಇರುತ್ತೆ. ನೆಕ್ಸ್ಟು 5ನೇ ಪ್ರಶ್ನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದು 5ನೇ ಒಂದು 2 ಅಂಕದ ಪ್ರಶ್ನೆ ಆಗಿರುತ್ತೆ. ಒಟ್ಟಾರೆ 5 2 ಅಂಕದ ಪ್ರಶ್ನೆಗಳನ್ನು ನೀಡಿರ್ತಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಿಗದಿತವಾದಂತಹ ಅಧ್ಯಾಯಗಳಿಂದ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಈಗಾಗಲೇ ರಿಪೀಟೆಡ್ ಆಗಿರುವಂಥದ್ದು ಏನು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ. 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ಈಗಾಗಲೇ ಎಲ್ಲರಿಗೂ ಕೂಡ ಪರಿಚಯ ಇದೆ. ಹಾಗೆ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಸಹ ಮಕ್ಕಳಿಗೆ ಆಲ್ರೆಡಿ ಪರಿಚಯ ಇರೋದ್ರಿಂದ ನಿಗದಿತವಾಗಿ ರಿಪೀಟೆಡ್ ಕ್ವಶನ್ಸು ಆಯಾ ಚಾಪ್ಟ್ರಲ್ಲಿ ಯಾವ್ಯಾವ್ದಿದೆ ಅವುಗಳನ್ನು ನಾವು ಪರಿಪೂರ್ಣವಾಗಿ ಅಭ್ಯಾಸ ಮಾಡೋದ್ರಿಂದ ಈ 5 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಪಡೆಯುವ ಮೂಲಕ ಆ ಅಂಕಣದಲ್ಲಿ ಗಳಿಸಬೇಕಾದಂಥ 6 ಅಂಕಗಳನ್ನು ಸುಲಭವಾಗಿ ಮಕ್ಕಳು ಗಳಿಸ್ಬೋದಾಗಿರುತ್ತೆ ಮೇಡಮ್. ಹಾಗೆ ನಂತರ ಪಾರ್ಟ್ ಸಿ ಅನ್ನೋಂಥದ್ದು ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಸೆಕ್ಷನ್ಸು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಆಗಿರುತ್ತೆ. ಇದರಲ್ಲಿ ಸಹ 5 ಪ್ರಶ್ನೆಗಳು 6 ಅಂಕದ ಪ್ರಶ್ನೆಗಳು ಬರುತ್ತೆ. ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಂದು ಫಸ್ಟ್ ಕ್ವಶನ್ ಆಗಿರುತ್ತೆ. ಅದು ಯಾವ್ಯಾವ್ದು ಇರ್ಬೋದು ಅನ್ನೋದನ್ನ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಸು 5 ಐಟಮ್ಸ್ಗಳನ್ನು ಮಾತ್ರ ಅಲ್ಲಿ ನೀಡುವಂತಹ ನಿಟ್ಟಿನಲ್ಲಿ 6 ಅಂಕಗಳಿಗೆ ಅಲರ್ಟ್ ಆಗುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ವಿತ್ ಗ್ಯಾರಂಟಿ ಆಫ್ ಎ ಪ್ರಾಫಿಟ್, ಅದು ಕೂಡ ಕೊಡಬಹುದು. ಅದು ಕೂಡ 4 ಐಟಮ್ಸ್ ಇರುವಂತಹ ರೀತಿಯಲ್ಲಿ ಪ್ರಶ್ನೆ ತಯಾರಿಯಾಗಿರುತ್ತೆ. ಅನಂತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಂಬ ಕಾನ್ಸೆಪ್ಟ್ಸ್ ಬಗ್ಗೆ ನೋಡೋದಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲೂ ಕೂಡ ನಾವು ಯಾವುದಾದ್ರೂ ಒಂದು ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಎಂಬ ಬಗ್ಗೆ ನಾವಲ್ಲಿ ಕ್ವಶನ್ನ ರೈಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅನಂತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಓನ್ಲಿ 4 ಡೇಟ್ಸನ್ನು ಮೆನ್ಷನ್ ಮಾಡಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ 6 ಅಂಕದ ಪ್ರಶ್ನೆ ಮೊದಲನೇದಾಗಿರುತ್ತೆ ಮೇಡಮ್. ಒಂದು ಕರೆ ಇದೆ ಸರ್, ನೋಡೋಣ. ಓಕೆ ಮೇಡಮ್. ನಮಸ್ಕಾರ. ಹಾಂ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಚೈತನ್ಯ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಲೂರಿಂದ ಫೋನ್ ಮಾಡ್ತಿದ್ದೀನಿ. ನಮಸ್ತೆ ಕಣಪ್ಪ. ನಮಸ್ತೆ ಸರ್. 12 ಮಾರ್ಕ್ಸಿಗೆ ರಿಟೈರ್ಮೆಂಟ್ ಮತ್ತೆ ಅಡ್ಮಿಷನ್ 2 ಕ್ವಶನ್ ಇದೆ. ಹೌದು. 2 ಕ್ವಶನ್ ಅಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್, ಯಾವ್ದಕ್ಕೆ ಯಾವ ಕ್ವಶನ್ ಬರುತ್ತೆ ಅಂತ? ನಮ್ಮ ಇಲಾಖಾ ನಿಯಮದ ಪ್ರಕಾರ ಅಲ್ಲಿ 12 ಮಾರ್ಕ್ಸ್ಗೆ ಅವಾರ್ಡ್ ಮಾಡುವಾಗ 6 ಮಾರ್ಕ್ಸ್ಗೆ ಸಪೋಸ್ ಏನಾದರೂ ಗೈನ್ ರೇಷಿಯೋವನ್ನು ಕೇಳಿದ್ದೆ ಆದರೆ 12 ಮಾರ್ಕ್ಸ್ಗೆ ಅಡ್ಮಿಷನ್ ಚಾಪ್ಟ್ರಲ್ಲಿ ಬರುತ್ತೆ. ಸೊ ಹಾಗೆಯೇ ನೆಕ್ಸ್ಟು ನಾವು ಅಕಸ್ಮಾತ್ ಏನಾದರೂ 6 ಮಾರ್ಕ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋನ ಕೇಳೋದಾದರೆ ಅಡ್ಮಿಷನ್ ಚಾಪ್ಟ್ರಲ್ಲಿ 12 ಮಾರ್ಕ್ಸ್ಗೆ ರಿಟೈರ್ಮೆಂಟ್ ಬರುತ್ತೆ. ಸೊ ಈಗ ಇಲ್ಲಿವರೆಗೂ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ, ಇಲ್ಲ ಅಡ್ಮಿಷನ್ನೇ ಜಾಸ್ತಿ ಕೇಳೋದು, ಗೈನ್ ರೇಷಿಯೋ ಕೇಳ್ತಾರೆ ಅನ್ನೋ ಥರ ಕೆಲವೊಂದಷ್ಟು ಪ್ರಾಕ್ಟೀಸಸ್ ಆಗಿರುತ್ತೆ. ಆದರೆ ಕಳೆದ ಬಾರಿ ನಾವು ಹೀಗೆ ಕೇಳಬೇಕು ಅನ್ನೋ ಒಂದು ನಿಯಮ ಎಲ್ಲೂ ಕೂಡ ಇಲ್ಲ.
ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂಥ ಉಪನ್ಯಾಸಕರು ಅಲ್ಲಿನ ರಿಟೈರ್ಮೆಂಟನ್ನಾದರೂ ಕೇಳ್ಬೋದು ಅಥವಾ ಅಡ್ಮಿಷನ್ ಆದರೂ ಕೇಳ್ಬೋದು. ಹಾಗಾಗಿ ನಾವು ಎರಡಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅಭ್ಯಾಸವನ್ನು ಮಾಡುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಮತ್ತೆ 2 ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟರ್ ಇಂದ ಕ್ವಶನ್ ಬರುತ್ತೆ? 2 ಮಾರ್ಕ್ಸಿಗೆ ಮೊದಲನೇ ಅಧ್ಯಾಯ ಬೇಸಿಕ್ ಕಾನ್ಸೆಪ್ಟ್ಸು ಪಾರ್ಟ್ನರ್ಶಿಪ್ಸ್ ಸಂಬಂಧಪಟ್ಟಂತೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅಂತ ನಾವು ಏನು ಇವಾಗ 3 ಮಾಡಲ್ ಕ್ವಶನ್ ಪೇಪರ್ಸ್ ಇದೆ ಮತ್ತು ಲಾಸ್ಟು 2 ಪ್ರಿಪೇಟ್ರಿ ಕೂಡ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಏನು, ವಾಟ್ ಈಸ್ ಪಾರ್ಟ್ನರ್ಶಿಪ್ ಇರ್ಬೋದು, ಡಿಫೈನ್ ಪಾರ್ಟ್ನರ್ಶಿಪ್ ಇರ್ಬೋದು, ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು. ದೆನ್ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ಕೇಳ್ಬೋದು, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ. ದೆನ್ ಮೆನ್ಷನ್ ಎನಿ 2 ಕಂಟೆಂಟ್ಸ್ ಇನ್ವಾಲ್ವ್ಡ್ ಇನ್ ಪಾರ್ಟ್ನರ್ಶಿಪ್ಸ್ ಅಂತ ಹೇಳಿ ಕೇಳ್ಬೋದು. ದೆನ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಮೆಥಡ್ಸ್ ಅಂತ ಕೇಳ್ಬೋದು. ಆರ್ ಡಿಫ್ರೆನ್ಸಸ್ ಬಿಟ್ವೀನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ಸ್ ಅಂತ ಹೇಳಿ ಕೇಳ್ಬೋದು. ಸೊ ದೆನ್ ಅಲ್ಲಿ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೆನ್ಷನ್ ಎನಿ 2 ಅಂತ ಹೇಳಿ ಕೇಳ್ಬೋದು. ಸೊ ಹೀಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಅಲ್ಲಿ ನೀವು ರಿಪೀಟೆಡ್ ಆಗಿರೋಂಥ ಕ್ವಶನ್ಸು ಸಾಮಾನ್ಯವಾಗಿ ಫಸ್ಟು ಅಧ್ಯಾಯದಲ್ಲಿ ಅದನ್ನು ನೋಡ್ತೀವಿ. ಓಕೆ, ಸೊ ನಂತರ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ ಮೀನ್ಸ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ಸಲ್ಲಿ ಕೂಡ 2 ಅಂಕದ ಪ್ರಶ್ನೆ ಬಂದಿರುತ್ತೆ. ಅಲ್ಲಿ ನಾವು ನೋಡುವಂತಹ ಚಾನ್ಸಸ್ ಇರೋದು, ನೀವು ಈಗಾಗಲೇ ಪ್ರಶ್ನೆ ಕೋಟಿಯಲ್ಲಿ ಕೂಡ ಇಲಾಖಾ ವತಿಯಿಂದ ಬಿಟ್ಟಿರುವಂಥ ಪ್ರಶ್ನೆ ಕೋಟಿಯಲ್ಲಿ ನೋಡಿ ಅಭ್ಯಾಸ ಮಾಡಿರ್ಬೋದು ನೀವು 2 ಮಾರ್ಕ್ಸಿನ ಕ್ವಶನ್ಸನ್ನು. ವಾಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ಸ್ ಇರ್ಬೋದು. ದೆನ್ ರಿಟೈರ್ಮೆಂಟ್ ಆರ್ ಡೆತ್ ಇಬ್ಬರು ಕೂಡ ಪಾರ್ಟ್ನರ್ಸ್ಗಳಿಗೆ ಯಾವ ರೀತಿಯಾದಂಥ ಒಂದು ಸೆಟ್ಲ್ಮೆಂಟ್ ಮಾಡ್ತೀವಿ, ಲಮ್ಸಮ್ ಪೇಮೆಂಟ್ ಮಾಡಿದ್ರೆ, ಇಮಿಡಿಯೇಟ್ ಪೇಮೆಂಟ್ ಮಾಡಿದ್ರೆ ಹೇಗೆ, ನಾಟ್ ಇಮಿಡಿಯೇಟ್ ಪೇಮೆಂಟ್ ಮಾಡಿದ್ರೆ ಹೇಗೆ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇರ್ಬೋದು. ದೆನ್ ಮೋರ್ ಓವರಲ್ಲಿ ಕಾನ್ಸಂಟ್ರೇಷನ್ ಸ್ವಲ್ಪ ಒಂದಷ್ಟು ಜರ್ನಲ್ ಎಂಟ್ರೀಸ್ಗಳು ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು ಆ ಒಂದು ಅಧ್ಯಾಯದಲ್ಲಿ. ಹೌ ಡು ಯು ಪಾಸ್ ಜರ್ನಲ್ ಎಂಟ್ರಿ, ದೆನ್ ಇನ್ಕ್ರೀಸ್ ಆಫ್ ಅನ್ ಅಸೆಟ್ಸು ಆರ್ ಡಿಕ್ರೀಸ್ ಆಫ್ ಲಯಬಿಲಿಟೀಸ್, ರಿವ್ಯಾಲ್ಯೂಷನ್ಸ್ ಬಗ್ಗೆ, ದೆನ್ ಸೆಟ್ಲ್ಮೆಂಟ್ಸ್ ಬಗ್ಗೆ ಇರ್ಬೋದು, ರಿಟೈರಿಂಗ್ ಪಾರ್ಟ್ನರ್ಸ್ಗೆ ಹೇಗೆ ಸೆಟ್ಲ್ಮೆಂಟ್ ಮಾಡ್ತೀರಾ ಅಂತ ಹೇಳೋದ್ರ ಬಗ್ಗೆ ಜರ್ನಲ್ ಎಂಟ್ರೀಸ್ ಮಾಡಿ ಅಂತ ಹೇಳೋದು ಇರ್ಬೋದು. ಹೀಗೆ ಅಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸಿನ ಕ್ವಶನ್ಸು ಆ ಅಧ್ಯಾಯದಲ್ಲಿ ಬರ್ತದೆ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಬಂದಾಗ ಅಲ್ಲಿ ಕಂಪನೀಸ್ ಅಂದರೆ ಏನು, ದೆನ್ ಫೀಚರ್ಸ್ ಕಂಪನೀಸ್ಗಳದ್ದು, ದೆನ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ನು, ಅಂಡರ್ ಸಬ್ಸ್ಕ್ರಿಪ್ಷನ್ನು, ಹೀಗೆ ಮತ್ತು ಶೇರ್ ಫಾರ್ಫಿಟೆಡ್ ಅಂದರೆ ಏನು, ಈ ರೀತಿದು, ಮತ್ತು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ಲು. ಆಮೇಲೆ ವೆರಿ ಇಂಪಾರ್ಟೆಂಟ್ ಒನ್ ಇಶ್ಯೂ ಆಫ್ ಮೆಥಡ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಬಂದಾಗ ಅಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟ್ಸು, IPOಸು, ಇದನ್ನ ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು ವಿದ್ಯಾರ್ಥಿಗಳು ಇಶ್ಯೂಡ್ ಅಟ್ ಪಾರ್, ಇಶ್ಯೂಡ್ ಅಟ್ ಪ್ರೀಮಿಯಮ್, ಇಶ್ಯೂಡ್ ಅಟ್ ಡಿಸ್ಕೌಂಟ್ ಈ ರೀತಿದೆಲ್ಲ ಬರೆಯುವಂಥ ಚಾನ್ಸಸ್ ತಪ್ಪು. ಹಾಗಾಗಿ ಅಲ್ಲಿ ನಾವು IPOಸು, ರೈಟ್ ಇಶ್ಯೂಸು, ಬೋನಸ್ ಶೇರ್ಸು ಇದನ್ನೆಲ್ಲ ನಾವು ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟು 2 ಟೈಪ್ಸ್ ಆಫ್ ಶೇರ್ಸೇ ಬೇರೆ, 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ಲೇ ಬೇರೆ ಇರುತ್ತೆ. ನೆಕ್ಸ್ಟು ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಶೇರ್ಸೇ ಬೇರೆ ಇರುತ್ತೆ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಗೊಂದಲ ಆಗದ ರೀತಿಯಲ್ಲಿ ಟೈಪ್ಸ್ ಆಫ್ ಶೇರ್ಸ್ ಅಂತ ಬಂದಾಗ ಅಲ್ಲಿ ಪ್ರಿಫರೆನ್ಸ್ ಶೇರ್ಸು ಮತ್ತು ಈಕ್ವಿಟಿ ಶೇರ್ಸ್ ಅಂತ ಬರಿಬೇಕಾಗುತ್ತೆ. ಸೊ ಕ್ಲಿಯರ್ ಕಟ್ ಆಗಿ ನಾವು ಅಲ್ಲಿ ಅರ್ಥ ಮಾಡಿಕೊಂಡು ಕ್ವಶನ್ಸನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ. ಹಾಗೆ ಇನ್ನೊಂದು ಲಾಸ್ಟ್ 2 ಮಾರ್ಕ್ಸಿನ ಕ್ವಶನ್ಸ್ ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಅನ್ನೋ ಚಾಪ್ಟ್ರಲ್ಲಿ 2 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅನ್ನೋದ್ರಲ್ಲೂ ಕೂಡ 2 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಸೊ ರಿಪೀಟೆಡ್ ಕ್ವಶನ್ಸ್ ಈಗ ಆಲ್ರೆಡಿ ನಿಮ್ಮ ಉಪನ್ಯಾಸಕರು ತಿಳಿಸಿರ್ತಾರೆ, ಮತ್ತು ಪ್ರಶ್ನೆ ಕೋಟಿಯಲ್ಲೂ ಕೂಡ ಇಲಾಖೆಯಿಂದ ಬಿಟ್ಟಿರುವಂಥ ಪ್ರಶ್ನೆ ಕೋಟಿಯಲ್ಲೂ ಕೂಡ ಇದೆ. ಅವುಗಳನ್ನು ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡೋದ್ರ ಮೂಲಕ ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದಾಗಿದೆ, ಬರಿಬೋದಾಗಿರುತ್ತೆ ಮಕ್ಕಳು. ಥಿಯರಿನ ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋದನ್ನ ಓದ್ಕೋಬೇಕಾ ಅಥವಾ ಬೇರೆನೂ ಓದ್ಕೋಬೇಕಾ? ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಕ್ವಶನ್ ಬ್ಯಾಂಕಲ್ಲಿ ಏನು ಇದೆ ಅದನ್ನು ಕವರ್ ಮಾಡ್ಕೊಳ್ಳಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆ ಈಗ 6 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ನಾವು ಮೊದಲನೇ ಅಧ್ಯಾಯದ ಬಗ್ಗೆ ಹೇಳಿದ್ವಿ. ಹಾಗೆ 3ನೇ ಅಧ್ಯಾಯ ಅಥವಾ 2ನೇ ಅಧ್ಯಾಯದಲ್ಲೂ ಕೂಡ ಒಂದು 6 ಮಾರ್ಕ್ಸ್ ಕ್ವಶನ್ಗೆ ಕೇಳ್ಬೋದು ಅಂತ ಹೇಳಿ ಇಲ್ಲಿ ವೈಸ್ ವರ್ಸ ಕಾನ್ಸೆಪ್ಟ್ಸ್ ಇದೆ. 6 ಮಾರ್ಕ್ಸ್ಗೆ ಏನಾದರೂ 2ನೇ ಅಧ್ಯಾಯದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ NPSR ಅನ್ನು ಕೇಳಿದ್ರೆ 12 ಮಾರ್ಕ್ಸ್ಗೆ ರಿಟೈರ್ಮೆಂಟ್ ಚಾಪ್ಟರ್ಲಿ ಕೇಳ್ತಾರೆ. ಅಥವಾ ಅಲ್ಲಿ ಏನು ಗೈನ್ ರೇಷಿಯೋ ಅಥವಾ NPSRನೇನಾದರೂ 6 ಮಾರ್ಕ್ಸಿಗೆ ಕೇಳಿದ್ರೆ 12 ಮಾರ್ಕ್ಸ್ಗೆ ಅಡ್ಮಿಷನ್ ಚಾಪ್ಟರ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 6 ಮಾರ್ಕ್ಸ್ಗೆ ನಾವು ಗೈನ್ ರೇಷಿಯೋನು
ವರ್ಕ್ ಮಾಡಬೇಕಾಗತ್ತೆ, ಸ್ಯಾಕ್ರಿಫೈಸ್ ರೇಷಿಯೋನು ಕಲಿಬೇಕಾಗತ್ತೆ, ದೆನ್ NPSRನು ಕೂಡ ಅಲ್ಲಿ ಕಲಿಬೇಕಾಗತ್ತೆ. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಅಲ್ಲಿ ಎರಡನೇ ಕ್ವಶನ್ನು 6 ಪ್ರಶ್ನೆಯ ಒಂದು 6 ಅಂಕದ ಪ್ರಶ್ನೆ ಆಗಿರುತ್ತೆ. ಅನಂತರ 6 ಮಾರ್ಕ್ಸಿನ ಮತ್ತೊಂದು ಕ್ವಶನ್ ಅಂದರೆ ಕಂಪಲ್ಸರಿ ಕ್ವಶನ್ ಅಂತ ಬಂದಾಗ ಅಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನೋ ಒಂದು ಅಧ್ಯಾಯದಲ್ಲಿ ಬಹಳ ಈಸಿ ಇರೋವಂಥದ್ದು 5 ಐಟಮ್ಸ್ ಬರೋ ರೀತಿಯಾಗಿ ಕ್ವಶನನ್ನು ಫ್ರೇಮ್ ಮಾಡಿರ್ತಾರೆ. ಇದು ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಮಕ್ಕಳು ಹೆಚ್ಚು ಒತ್ತು ಕೊಟ್ಟು ಇದನ್ನು ಕಲಿಯುವಂಥದ್ದು ಬಹಳ ಮುಖ್ಯ. ಅನಂತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಅನ್ನೋ ಚಾಪ್ಟ್ರಲ್ಲಿ ಕೂಡ 6 ಮಾರ್ಕ್ಸ್ಗೆ ಬರುತ್ತೆ. ಯಾವುದು ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸಸ್ನಾದರೂ ಕೇಳ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಆದರೂ ಕೇಳ್ಬೋದು. ಇದು ಕೂಡ ವೈಸ್ ವರ್ಸ ಕಾನ್ಸೆಪ್ಟ್ಸೇ. ನಾವು 6 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸಸ್ಸನ್ನು ಕೇಳಿದ್ದಾರೆ ಅಂತ ಬಂದಾಗ 12 ಮಾರ್ಕ್ಸ್ಗೆ ಬ್ಯಾಲೆನ್ಸ್ ಶೀಟನ್ನು ಕೇಳ್ತಾರೆ, ಕಂಪ್ಯಾರಿಸನ್ ಆರ್ ಕಾಮನ್ ಸೈಜ್ ಆಗಿರ್ಬೋದು. ಇಲ್ಲಿ ಅಕಸ್ಮಾತ್ ಏನಾದರೂ ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ರೆ 6 ಮಾರ್ಕ್ಸ್ಗೆ 12 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸಸ್ಸನ್ನು ಕೇಳೋವಂಥ ಚಾನ್ಸಸ್ಸು ಇರುತ್ತೆ. ಅಲ್ಲೂ ಕೂಡ ಕಂಪ್ಯಾರಿಟಿವ್ ಆರ್ ಕಾಮನ್ ಸೈಜನ್ನು ಕೇಳ್ಬೋದಾಗಿರುತ್ತೆ. ಹಾಗಾಗಿ ಎರಡನ್ನೂ ಕೂಡ ಅಭ್ಯಾಸ ಮಾಡಬೇಕು. ಇಲ್ಲಿ ಮತ್ತೆ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸನ್ನು ಕೇಳಿದಂಥ ಸಂದರ್ಭದಲ್ಲಿ 2 ನೋಟ್ಸ್ ಆಫ್ ಅಕೌಂಟ್ಸನ್ನು ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು 4 ಎಕ್ಸ್ಪೆಂಡಿಚರ್ಸ್ಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ಯಾವ 2 ರಿಲೇಟೆಡ್ ಒಂದು ಎಕ್ಸ್ಪೆನ್ಸಸ್ ಬರುತ್ತೆ ಅದನ್ನು ನಾವಲ್ಲಿ ನೋಟ್ ಮಾಡೋ ಅಂಥದ್ದು ಕಂಪಲ್ಸರಿಯಾಗಿ ಇರುತ್ತೆ. ಹಾಗಾಗಿ 2 ನೋಟ್ ಕ್ರಿಯೇಟ್ ಮಾಡೋ ರೀತಿಯಾಗಿ ಕ್ವಶನ್ಸು ಇರುತ್ತೆ. ಹಾಗೆಯೇ ಬ್ಯಾಲೆನ್ಸ್ ಶೀಟ್ ಐಟಮ್ಸು ಕೂಡ ಅಷ್ಟೇ 2 ನೋಟನ್ನು ಕ್ರಿಯೇಟ್ ಮಾಡಿ ಬ್ಯಾಲೆನ್ಸ್ ಶೀಟ್ನ ಮಾಡೋ ರೀತಿಯಲ್ಲಿ ಪ್ರಶ್ನೆ ಉದ್ಭವ ಆಗಿರುತ್ತೆ. ಹಾಗೆ ನಂತರದ ಒಂದು 6 ಅಂಕದ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಕೇಳ್ಬೋದು, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳ್ಬೋದು, ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳ್ಬೋದು. ಇಲ್ಲಿ 4 ಐಟಮ್ಸನ್ನು ಒಳಗೊಂಡಂತೆ ಪ್ರಶ್ನೆಗಳು ಈ 6 ಅಂಕದ ಪ್ರಶ್ನೆ ಕೊನೆಯ ಒಂದು ಪ್ರಶ್ನೆ ಆಗಿರುತ್ತೆ. ಹೀಗೆ ಪಾರ್ಟ್ ಸಿನಲ್ಲಿ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. ವಿದ್ಯಾರ್ಥಿಗಳು 3 ಪ್ರಶ್ನೆಗಳಿಗೆ ಉತ್ತರಿಸುವಂತ ನೋಡಬಹುದು. ಕರೆ ನೋಡೋಣ ಸರ್. ಓಕೆ, ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಯಮುನಾ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಲೂರು. ಅದು ಅಡ್ಮಿಷನ್ ಬೇರೆ ಕೊಟ್ಟಿರ್ತಾರಲ್ಲ, ಅದು ಕನ್ಫ್ಯೂಸ್ ಆಗುತ್ತೆ, ಹೇಗೆ ಚೇಂಜ್ ಮಾಡಬೇಕು ಅಂತ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಕೇಳ್ತೀರಾ? ಓಕೆ, PDD ಬಗ್ಗೆ ಹೌದಲ್ವಾ? ಸೊ PDD ಅಂತ ಬಂದಾಗ ಅಲ್ಲಿ ಮಕ್ಕಳು ತಪ್ಪು ಮಾಡ್ಕೊಳ್ಳೋಂತಹ ಚಾನ್ಸಸ್ ಜಾಸ್ತಿ. ಅಲ್ಲಿ ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ PDD ಕಾನ್ಸೆಪ್ಟಲ್ಲೇ, ಆದರೆ ಬಹಳ ನಿಖರವಾಗಿ ಅಲ್ಲಿ ಹೇಗೆ ಅದನ್ನು ಬರಿಬೇಕು ಅನ್ನೋದನ್ನು ಉಪನ್ಯಾಸಕರು ಹೇಳಿರ್ತಾರೆ ಈಗ ಆಲ್ರೆಡಿ. ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಆ ಒಂದು ಈಗ ಅಡ್ಮಿಷನಲ್ಲಿರ್ಬೋದು ಅಥವಾ ರಿಟೈರ್ಮೆಂಟಲ್ಲಿರ್ಬೋದು ಮ್ಯಾಕ್ಸಿಮಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಬರುವಂತಹ ಒಂದು ಅಡ್ಜಸ್ಟ್ಮೆಂಟ್ಸು 4 ಮಾತ್ರ ಅಲ್ಲಿ ಕೊಡಬೇಕು ಅನ್ನೋ ನಿಯಮ ಕೂಡ ಇದೆ. ಆ 4ರಲ್ಲಿ ಒಂದು ಅಸೆಟ್ ಇನ್ಕ್ರೀಸಸ್ ಬಗ್ಗೆ ಇರ್ಬೋದು, ಮತ್ತೊಂದು ಡಿಕ್ರೀಸಸ್ ಅಸೆಟ್ಸ್ ಬಗ್ಗೆ ಇರ್ಬೋದು, ಇನ್ಕ್ರೀಸಸ್ ಲಯಬಿಲಿಟೀಸ್ಗಳ ಬಗ್ಗೆ ಇರ್ಬೋದು ಅಥವಾ ಡಿಕ್ರೀಸಸ್ ಲಯಬಿಲಿಟಿ ಇರ್ಬೋದು. ದೆನ್ ಕಂಪಲ್ಸರಿ ಕ್ವಶನಲ್ಲಿ PDD ಬಗ್ಗೆ ಇರುತ್ತೆ. ಸೊ PDD ನೀವು ಕ್ವಶನ್ ಪೇಪರ್ನಲ್ಲಿ ಇನ್ಕ್ರೀಸ್ ಅಂತ ಹೇಳಿದರೆ ನಾವು ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಇನ್ಕ್ರೀಸ್ಡ್ ಬೈ ರುಪೀಸ್ ಅಂತ ಹೇಳಿದಾಗ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಅಮೌಂಟನ್ನು ಎಂಟ್ರಿ ಮಾಡಬೇಕು ಡೆಬಿಟ್ ಸೈಡ್ಗೆ. ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ಮೈನಸ್ PDD ಅಂತ ಕೊಟ್ಟಿರ್ತಾರೆ. ಆವಾಗ ಇಲ್ಲಿ ಪರ್ಸೆಂಟೇಜನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅದನ್ನು ಹಾರ್ಡ್ಸ್ ಬೇಸಿಕ್ ಕ್ವಶನ್ ಅಂತ ಹೇಳಿ ಕೂಡ ನಾವು ನೋಡ್ಬೋದು. ಆವಾಗ ಇನ್ನರ್ ಕಾಲಮ್ ಡೆಟಾರ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಂದಂಥ ಅಮೌಂಟನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಇರೋವಂತಹ ಒಂದು PDDಗೆ ಕಂಪ್ಯಾರಿಸನ್ ಮಾಡಿ ಇನ್ಕ್ರೀಸ್ ಆಗಿದ್ದರೆ ಡೆಬಿಟ್ ಸೈಡು, ಡಿಕ್ರೀಸ್ ಆಗಿದ್ದರೆ ಕ್ರೆಡಿಟ್ ಸೈಡಿಗೆ ಬರೆದು ಬರಿಬೇಕಾಗತ್ತೆ. ಸೊ ಈಗ ಆಲ್ರೆಡಿ 7 ರೀತಿಯಾಗಿ PDDನ ಕೇಳ್ಬೋದು ಕ್ವಶನನ್ನು ಅನ್ನೋ ರೀತಿಯಾಗಿ ಇದೆ. ಎಲ್ಲದನ್ನು ಕೂಡ ಈಗ ಆಲ್ರೆಡಿ ನಿಮ್ಮ ಉಪನ್ಯಾಸಕರು ತಿಳಿಪಡಿಸಿರ್ತಾರೆ. ಆ ನಿಟ್ಟಿನಲ್ಲಿ ನೀವು ಮಾಡೆಲ್ ಕ್ವಶನ್ ಪೇಪರ್ಸು, ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸು ಮತ್ತು ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳೆಲ್ಲವೂ ಕೂಡ ನೀವು ಪ್ರಾಕ್ಟೀಸ್ ಮಾಡುವ ಮೂಲಕ ಅದನ್ನು ಒಂದು ಸರ್ಟನಿಟಿಯಾಗಿ ನೀವು ಒಂದು ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡ್ಕೊಳ್ಬೋದು. ಸರ್, ಪ್ರಿಪರೇಟರಿ ಕ್ವಶನ್ಸ್ ಬರ್ತಾವ ಅಂತ? ಏನಪ್ಪ? ಸರ್, ಈಗ ಮತ್ತು ಸೆಕೆಂಡ್ ಪೇಪರ್ ಅದರಲ್ಲಿ ಕ್ವಶನ್ಸ್ ಬರ್ತಾವ ಅಂತ? ಬರಬಹುದು. ಯಾಕಂತ ಹೇಳಿದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಈಗ ನಮ್ಮಲ್ಲಿ ಈಗ ಸೇಮ್ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ.
ಯಾಕಂತ ಹೇಳಿದ್ರೆ ಕೆಲವು ಸಾರಿ ಅಮೌಂಟ್ ಚೇಂಜಸ್ ಇರುತ್ತೆ, ಬಟ್ ಟರ್ಮಿನಾಲಜೀಸ್ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಬಗ್ಗೆ ಇರ್ಬೋದು, ಆ ಥರದ ಬೇಸ್ಡ್ ಕ್ವಶನ್ಸಲ್ಲಿ ಇರ್ಬೋದು, ಬಟ್ ಅಮೌಂಟ್ ಚೇಂಜಸ್ ಇರುತ್ತೆ. ಹಾಗಾಗಿ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಮತ್ತು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋಂಥ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಹಾಂ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್, ಈಗ ಕಾರ್ಯಕ್ರಮ ಮುಂದುವರ್ಸೋಣ ನಾವು. ಆಗಲಿ ಮೇಡಮ್. ಈಗ ನಂತರ ಲಾಂಗ್ ಕ್ವಶನ್ ಪಾರ್ಟ್ ಡಿ ಅಂತ ಹೇಳಿ, ಇದರಲ್ಲಿ 12 ಅಂಕದ ಪ್ರಶ್ನೆಗಳು, 6 ಪ್ರಶ್ನೆಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಈಗಾಗಲೇ ನಾನು ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಇರ್ಬೋದು ಅಥವಾ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಕೂಡ ಬರ್ಬೋದು. ಇದು 12 ಅಂಕದ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಕೇಳುವಂಥ ಸಂದರ್ಭದಲ್ಲಿ 4 ರಿವ್ಯಾಲ್ಯೂಷನ್ ಅಕೌಂಟ್ಸ್ಗೆ ಬರುವಂತಹ ಒಂದು ಅಡ್ಜಸ್ಟ್ಮೆಂಟ್ಸ್ಗಳು ಇರೋ ರೀತಿಯಾಗಿ ಕ್ವಶನ್ ಫ್ರೇಮ್ ಆಗಿರುತ್ತೆ. ಜೊತೆಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸೊ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾನು ಏನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟು ಕ್ಯಾಲ್ಕುಲೇಟ್ ಮಾಡೋ ರೀತಿಯಾಗಿ ಕೂಡ ಕೇಳಬಹುದು. ಅದರಲ್ಲಿ ಇಂಪಾರ್ಟೆಂಟು ಗುಡ್ ವಿಲ್ ಕಾನ್ಸೆಪ್ಟ್ಸನ್ನು ನಾವು ಅಲ್ಲಿ ನೋಡಬೇಕಾಗುತ್ತೆ. ಗುಡ್ ವಿಲ್ ಅಡ್ಮಿಷನ್ ಚಾಪ್ಟರ್ಲಿ ಕೇಳೋವಂಥ ಸಂದರ್ಭದಲ್ಲಿ ಬಂದಾಗ ಗುಡ್ ವಿಲ್ ಬ್ರಾಡ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಅಂತ ನಾವು ಟ್ರೀಟ್ ಮಾಡುವಾಗ ಅಲ್ಲಿ ವಿತ್ಡ್ರಾ ಆಗುವಂಥ ಚಾನ್ಸಸ್ಸು ಕೂಡ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಮಕ್ಕಳು ವಿತ್ಡ್ರಾ ಕಾನ್ಸೆಪ್ಟ್ಸನ್ನು ಕೂಡ ವರ್ಕ್ ಮಾಡಬೇಕಾಗತ್ತೆ. ಇದು ಮೊದಲನೇ ಕ್ವಶನ್ ಆಗಿರುತ್ತೆ. ಅನಂತರ ಎರಡನೇ ಕ್ವಶನ್ ಬಂದು ಬಹಳ ಫ್ಯಾಮಿಲಿ ಇರೋಂಥ ಮತ್ತು ಈಸಿ ಆಗಿರುವಂತಹ ಒಂದು ಕ್ವಶನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇದು ಕೂಡ ಈ ಅಧ್ಯಾಯದಲ್ಲಿ ಕೂಡ 12 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿ 2 ಪ್ರಕಾರದ ಪ್ರಶ್ನೆಗಳು ಉದ್ಭವ ಮಾಡ್ಬೋದು ಅಂತ ಅಂದರೆ, ಮೊದಲನೇದಾಗಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಫರ್ಮ್, ಮತ್ತೊಂದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಪಾರ್ಟ್ನರ್ಸ್ ಬಗ್ಗೆ ನಾವಲ್ಲಿ ಕೇಳೋಂತಹ 2 ರೂಪದ ಪ್ರಶ್ನೆಗಳನ್ನು ನಾವು ಯಾವುದಾದ್ರೂ ಒಂದನ್ನು ಕೇಳೋವಂಥ ಚಾನ್ಸಸ್ಸು ಇರುತ್ತೆ. ಹಾಗೆ ಜರ್ನಲ್ ಎಂಟ್ರೀಸ್ ಸಂಬಂಧಪಟ್ಟ ಹಾಗೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಅಧ್ಯಾಯದಲ್ಲಿ 1 ಪ್ರಶ್ನೆ ಬರುತ್ತೆ 12 ಅಂಕಕ್ಕೆ. ಇಲ್ಲಿ ಇಶ್ಯೂ ಮಾಡುವಂಥ ಸಂದರ್ಭದಲ್ಲಿ ಪ್ರೀಮಿಯಂ ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೋದು ಅಥವಾ ಇಶ್ಯೂಡ್ ಅಟ್ ಪಾರ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆನೂ ಕೂಡ ಹೇಳ್ಬೋದು. ಸರ್, ಒಂದು ಕರೆ ನೋಡಿ ಮತ್ತೆ ಕಂಟಿನ್ಯೂ ಮಾಡೋಣ. ಆಗಲಿ ಮೇಡಮ್. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಭಾರ್ಗವಿ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಲೂರಿಂದ. ಹೇಳಪ್ಪ. ಈಗ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂದ್ರೆ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮತ್ತೆ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ, ನಾವಿವಾಗ ಈಗ ಆಲ್ರೆಡಿ ನಾನು ಯಾವ ಅಂಕಣದಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತವೆ ಅನ್ನೋದು ಗೊತ್ತಾಗಿದೆ. ಅಂದರೆ ಈಗ ಮ್ಯಾಕ್ಸಿಮಮ್ ಈಗ 5 ಪ್ರಶ್ನೆಗಳನ್ನ ನಾವು 6 ಅಂಕದ ಪ್ರಶ್ನೆಗಳನ್ನು 5 ಕೊಟ್ಟಿರ್ತಾರೆ. ಸೊ ನೀವು 3 ಯಾವುದಾದ್ರೂ 3 ಬರಿಬೇಕು ಅಂತ ಬಂದಾಗ ನೀವು ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ನೀವು ಎಕ್ಸ್ಟ್ರಾ 1 ಕ್ವಶನ್ಸನ್ನು ನೀವು ಅಕೌಂಟೆನ್ಸಿಲಿ ಬರೆಯುವಂತಹ ರೀತಿಯಲ್ಲಿ ನೀವು ಟೈಮ್ನ ಮ್ಯಾನೇಜ್ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ. ಯಾಕಂತ ಹೇಳಿದ್ರೆ ಕೆಲವು ಬಾರಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಈಗ ನನಗೆ ಅನುಭವ ಬಂದಂತೆ ಈ ಮಕ್ಕಳು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋ ಕಡೆಗೆ ಹೆಚ್ಚು ಗಮನ ಹರಿಸ್ತಾರೆ. ಕೆಲವು ಸರಿ ಫಾರ್ಮ್ಯಾಟಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿರಲ್ಲ. ಫಾರ್ ಎಕ್ಸಾಂಪಲ್ ರಿವ್ಯಾಲ್ಯೂಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಡ್ಮಿಷನಲ್ಲಿ. ಸೊ ಸಾಲ್ವ್ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ ಕೂಡ ಬರುತ್ತೆ. ಬಟ್ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟು ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇದನ್ನು ಬರೆಯುವಾಗ ಮೇಲ್ಗಡೆ ಏನು ಅಕೌಂಟಿಂಗ್ ಒಂದು ಫಾರ್ಮೆಟ್ ಇರುತ್ತೋ ಅದ್ರ ಪ್ರಕಾರವಾಗಿ ಡೆಬಿಟ್ ಅಂತ ಬರೆದಿರಲ್ಲ, ಕ್ರೆಡಿಟ್ ಅಂತ ಬರೆಯಲ್ಲ. ಇದನ್ನೆಲ್ಲ ಅವರು ಗಮನ ಹರಿಸ್ತಾ ಅಂಥದ್ದು ಯಾವಾಗ ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಫಸ್ಟು ಪ್ರಿಫರೆನ್ಸು ನೀವು ಫಾರ್ಮ್ಯಾಟ್ಗೆ ನೀಡಬೇಕಾಗತ್ತೆ. ಅದಾದಮೇಲೆ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಪ್ರಾಬ್ಲಮ್ಸ್ಗಳನ್ನ. ಮತ್ತು ಪ್ರಶ್ನೆ ಕೋಟಿಯಲ್ಲಿ ಏನು ಬಿಟ್ಟಿದ್ದಾರೆ ಪ್ರಾಬ್ಲಮ್ಸ್ಗಳು, ಅವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡೋ ಮೂಲಕ ನೀವು ಒಂದು ಕಾನ್ಫಿಡೆನ್ಸನ್ನು ಬರುತ್ತೆ. ನಾನು ಈ ಒಂದು ಪ್ರಶ್ನೆಯನ್ನು ಪೂರ್ಣ ಅಂಕ ಬರೋ ರೀತಿಯಾಗಿ ಬರೀತಿ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ನೀವು ಬೆಳೆಸ್ಕೋಬೋದು. ಓಕೆ. ಥಿಯರಿ ಪಾರ್ಟ್ ಅಲ್ಲಿ ಮರಿದೇ ಇರೋ ತರ ಕಲಿಯೋದು ಹೇಗೆ? ಮರಿದೇ ಇರೋ ಥರ ಕಲಿಯೋದು ಅಂತ ಹೇಳಿದ್ರೆ, ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗೆ ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಅದು ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ. ನೀವು ಬರಿಬೇಕು, ಬರೆದು ಕಲಿಬೇಕು ಅಲ್ವಾ. ನಿಮ್ಮ ಗಮನ ಓದೋ ಕಡೆ ಮತ್ತೆ ಬರೆದು ಹೋಗುತ್ತೆ. ಮ್ಯಾಮ್ ಅಂದ್ರೆ ಥಿಯರಿ ಪಾರ್ಟ್ ಅಲ್ಲಿ ಪಾಯಿಂಟ್ಸ್ ಇರ್ತಾವಲ್ಲ, ಅವು ಒಂದೊಂದು ಪಾಯಿಂಟ್ ಮಿಸ್ ಆಗ್ತಾವಲ್ಲ, ಅದು ಮರಿದೇ ಇರೋ ತರ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಅಂದ್ರೆ ಕೆಲವೊಂದು ಈಗ ಕೋಡಿಂಗ್ ಡಿಕೋಡಿಂಗ್ ಅಂತ ಅಂದ್ರೆ ಎಲ್ಲ ಸಂದರ್ಭದಲ್ಲೂ ಅದು ಅಪ್ಲೈ ಆಗಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ 6 ಮಾರ್ಕ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋ, ಸ್ಯಾಕ್ರಿಫೈಸ್ ಅಂತ ಅನ್ನೋದು ಬದಲಾಗಿ ಈಗ ನೋಡಿ ಮಕ್ಕಳ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತಲೇ ಬರಿಬೇಕು ನೀವು.
ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರೀಬಾರ್ದು. ಈಗ ಎಕ್ಸ್ಪ್ಯಾಂಡ್ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ, ಎಕ್ಸ್ಪ್ಯಾಂಡ್ SR ಅಂತ. ಸೊ ನಾವು ಯೂಶ್ವಲಿ ಏನು ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರೆದ್ಬಿಡ್ತೀವಿ. ಹಾಗೆ ಬರೀಬಾರ್ದು. ಇವಾಗ ಆಸ್ ಪರ್ NCERT ಟೆಕ್ಸ್ಟ್ ಬುಕ್ ಪ್ರಕಾರ ನಾವು ನೋಡೋದಾದರೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಬರೀಬೇಕು, ಗೈನಿಂಗ್ ರೇಷಿಯೋ ಅಂತ ಬರೀಬೇಕು. ಓಕೆ, ಇದು ಒಂದು. ಜೊತೆಗೆ ಈಗ ನೋಡಿ ನೆನ್ಪಿಟ್ಕೊಳ್ಳಿಕ್ಕೆ ಒಂದು, ಈಗ ಸ್ಯಾಕ್ರಿಫೈಸಿಂಗ್ ರೇಷಿಯೋಗೆ ಫಾರ್ಮುಲಾ ಏನು, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ ಇದೆ, ನ್ಯೂ ಶೇರ್ ಅಂತ, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ, ಹೌದಲ್ವಾ? O ಮೈನಸ್ N ಅಲ್ವಾ? ಸೊ ಎಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಸ್ವಿಚ್ ಅಂತ ತಿಳ್ಕೊಳ್ಳಿ, ಸ್ವಿಚ್ ಆನ್ ಅಂದರೆ O ಮೈನಸ್ N, ಸ್ವಿಚ್ ಆನ್ ಅಂದರೆ ಈಗ ನಾನು 6 ಮಾರ್ಕ್ಸ್ಗೆ ಕ್ವಶನ್ಸನ್ನು ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಸಲ ಫಾರ್ಮುಲಾಗಳನ್ನೇ ತಪ್ಪಬಾರ್ದು, ಕ್ಯಾಲ್ಕುಲೇಷನ್ಸ್ ತಪ್ಪಾಗಿರೋವಂಥದ್ದನ್ನು ಕೂಡ ಗಮನಿಸ್ಬೋದು ನಾವು. ಆ ಸಂದರ್ಭದಲ್ಲಿ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಈ ರೀತಿ ಸ್ಯಾಕ್ರಿಫೈಸಿಂಗಲ್ಲಿ ಎಸ್ ಅಂತ ಬರುತ್ತೆ. ಸೊ ಈಗ ಸ್ವಿಚ್ ಆನ್ ಅಂತ ಹೇಳಿದಾಗ ನೋಡಿ ಓಲ್ಡ್ ಮೈನಸ್ ನ್ಯೂ ಅಂತ ಬರುತ್ತೆ. ಸೊ ಈಗ SR ಅಂತ ಬಂದಾಗ ಓಲ್ಡ್ ಮೈನಸ್ ನ್ಯೂ ಅಂತ. ಹಾಗೆ ಈಗ ಗೈನಿಂಗ್ ರೇಷಿಯೋಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ಈಗ GR ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಗೇರ್ ಅಂತ ಬರುತ್ತೆ ಅಲ್ವಾ? ಈಗ ಗಾಡಿನ, ಈಗ ವೆಹಿಕಲ್ನ ಓಡಿಸುವಾಗ ಗೇರ್ನ ಉಪಯೋಗಿಸ್ತೀವಿ ಅಲ್ವಾ? ನ್ಯೂಟ್ರಲ್ ಅಂತೀವಿ ನೋಡಿ, ನ್ಯೂಟ್ರಲ್ ಆಫ್ ಮಾಡಿ ಆನ್ ಮಾಡಿ ಅಂತೀವಲ್ಲ, ಹಾಗೆ ಗೈನ್ ರೇಷಿಯೋಗೆ ಫಾರ್ಮುಲಾ ಏನು, ನ್ಯೂ ಶೇರ್ ಮೈನಸ್ ಓಲ್ಡ್ ಅಂತ. ಅಂದರೆ ಗೈನ್ ರೇಷಿಯೋ ಅಂದರೆ ಗೇರು ನ್ಯೂಟ್ರಲ್ಲು N ಮೈನಸ್ O, ಸ್ವಿಚ್ ಆನ್ಗೆ O ಮೈನಸ್ N. ಸೊ ಈ ಥರ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ ಮಕ್ಕಳು, ಆದರೆ ಫಾರ್ಮುಲೆಗಳನ್ನೇ ತಪ್ಪಾಗಿ ಬರೆಯೋದ್ರ ಮೂಲಕ ಅಂಕಗಳನ್ನು ಕಳ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಸೊ ಈ ಥರ ಕೆಲವೊಂದು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಮತ್ತು ಮೋರೋವರ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಮರ್ತು ಹೋಗಬಾರ್ದು ಅಂತ ಹೇಳಿದ್ರೆ ಥಿಯರಿಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಧನ್ಯವಾದಗಳು. ಈಗಾಗಲೇ 12 ಅಂಕದ 2ನೇ ಪ್ರಶ್ನೆ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ವಿ. ಇದು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನೋ ಅಧ್ಯಾಯದಲ್ಲಿ ಬರುತ್ತೆ. ಇದರಲ್ಲಿ ವಿತ್ ಪ್ರೀಮಿಯಂ ಮತ್ತು ವಿತೌಟ್ ಪ್ರೀಮಿಯಂ ಮೀನ್ಸ್ ಪಾರ್ ಅನ್ನೋ ಒಂದು ಕ್ವಶನ್ಸಲ್ಲಿ ಮತ್ತು 9 ಜರ್ನಲ್ ಎಂಟ್ರೀಸ್ ಬರೆಯೋ ರೀತಿಯಲ್ಲಿ ಕ್ವಶನ್ಸನ್ನು ಇಲ್ಲಿ ಫ್ರೇಮ್ ಮಾಡಲಾಗಿರುತ್ತೆ. ಮಕ್ಕಳು 9 ಜರ್ನಲ್ ಎಂಟ್ರಿನೂ ಕೂಡ ಬರೆಯುವ ಮೂಲಕ ಈ ಒಂದು ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸ್ಬೋದಾಗಿರುತ್ತೆ. ಆಗಲೇ ನೀವು ಸ್ಟಾರ್ಟಿಂಗಲ್ಲೇ ಕೇಳಿದ್ರಿ ಮೇಡಮ್, ಮಿನಿಮಮ್ ನನಗೆ 24 ಪ್ರಶ್ನೆ ಅಂಕಗಳನ್ನು ತೆಗೆದ್ರೆ ಸಾಕು ಅನ್ನೋ ವಿದ್ಯಾರ್ಥಿಗಳಿಗೆ ಬಹಳ ಸೂಕ್ತವಾದಂತಹ ಒಂದು ಚಾಪ್ಟರ್ ಇದು. ಯಾಕಂದ್ರೆ ಇಲ್ಲಿ ಜರ್ನಲ್ ಎಂಟ್ರೀಸ್ 9 ಬರ್ತವೆ. ಬೈ ಹ್ಯಾರ್ಟ್ ಮಾಡುವ ಮೂಲಕ ಅಥವಾ ಕಲಿಯುವ ಮೂಲಕ ಮಗು ಅಟ್ಲೀಸ್ಟ್ ಆ ಒಂದು ಏನು ಜರ್ನಲ್ ಎಂಟ್ರೀಸ್ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಅಲ್ದೇ ಜರ್ನಲ್ ಎಂಟ್ರೀಸ್ ಬರೆದ್ರು ಕೂಡ ಮೋರ್ ದ್ಯಾನ್ 50% ಮಾರ್ಕ್ಸ್ ಅದರಲ್ಲಿ ಬರುತ್ತೆ. ಅಂದ್ರೆ 7 or 6 ಈ ಮಾರ್ಕ್ಸ್ ಅವಾರ್ಡ್ ಮಾಡುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ಕ್ಯಾಲ್ಕುಲೇಷನ್ಸ್ ಕೂಡ ಬಹಳ ಈಸಿ ಇರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡೋದಷ್ಟೇ, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ಮತ್ತೆ ಕಾಲ್ ಮನಿ ಅಂತ ಬರುತ್ತೆ. ಶೇರ್ಸ್ ಇಂಟು ಪ್ರೈಸ್ ಅಮೌಂಟ್ನ ಮಲ್ಟಿಪ್ಲಿಕೇಶನ್ ಮಾಡಿ ಒಂದಷ್ಟು ಅಂಕಗಳನ್ನು ಸುಲಭವಾಗಿ ಪಡಿಬಹುದಾಗಿರುತ್ತೆ. ಹಾಗಾಗಿ ಇದೊಂದು ಪಾಸ್ ಆಗುವಂತಹ ವಿದ್ಯಾರ್ಥಿಗೆ, ಪಾಸ್ ಮಾಡ್ಕೊಳ್ಬೇಕು ಅನ್ನೋ ಎಷ್ಟು ಮಾರ್ಕ್ಸ್ ಸಿಗಿದೆ ಸರ್ ಪ್ರಶ್ನೆ ನಿಮ್ಮಲ್ಲಿ? ಮೇಡಮ್ 12 ಅಂಕದ ಪ್ರಶ್ನೆ, 12 ಅಂಕಕ್ಕೆ ಒಂದು. ಹಾಗಾಗಿ ಇದು ಕೂಡ ಈ ಅಧ್ಯಯನದಲ್ಲೂ ಕೂಡ 12 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಇದನ್ನ ಸುಲಭವಾಗಿ ಮಕ್ಕಳು ಬರೀತಾರೆ. ಮತ್ತೆ ಇನ್ನೊಂದು 12 ಅಂಕದ ಪ್ರಶ್ನೆಯನ್ನು ನೋಡೋದಾದ್ರೆ ನಾವು ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತ ಬರುತ್ತೆ. ಇಲ್ಲಿ 3 ಸಿಚುಯೇಷನ್ಸ್ ಅಲ್ಲಿ ನಾವು ಕ್ವಶನ್ ಫ್ರೇಮ್ ಮಾಡಿರ್ಬೋದು. ಒಂದು ಇಶ್ಯೂ ಆಫ್ ಡಿಬೆಂಚರ್ಸ್ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಎನಿ 4 ಸಿಚುಯೇಷನ್ಸ್ ಅಂತ ಕೊಡ್ತಾರೆ. 4 ಪ್ರಶ್ನೆಗಳನ್ನು ಕೊಟ್ಟು ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಬಗ್ಗೆ ಜರ್ನಲ್ ಎಂಟ್ರೀಸನ್ನ ಬರೀರಿ ಅಂತ ಹೇಳಿ ಕೇಳ್ತಾರೆ. ಅದು ಒಂದು. ಮತ್ತೆ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂಡ್ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕ್ವಶನ್ಸ್ ಅನ್ನ ಕೇಳ್ಬಹುದು. ಅಲ್ಲಿ ಹಾಫ್ ಇಯರ್ಲಿ ಇರ್ಬೋದು ಅಥವಾ 2 ಇಯರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನು ಫ್ರೇಮ್ ಮಾಡ್ಬೋದು. ಮತ್ತೊಂದು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಕೊಟ್ಟು ಉತ್ತರಿಸುವಂಥ ನಿಟ್ಟಿನಲ್ಲಿ ಕೇಳ್ಬೋದು ಪ್ರಶ್ನೆನ. ಇಲ್ಲಿ ಬಹಳ ಈಸಿ ಇರುವಂತಹ ಒಂದು ಜರ್ನಲ್ ಎಂಟ್ರೀಸು, ಒಂದೇ ರೀತಿಯಾದಂಥ ಜರ್ನಲ್ ಎಂಟ್ರೀಸನ್ನ 5 ಪ್ರಶ್ನೆಗಳಿಗೂ ನಾವು ಬರೆಯುವ ಮೂಲಕ ಸುಲಭವಾಗಿ ವಿದ್ಯಾರ್ಥಿಗಳು ಅಂಕವನ್ನು ಗಳಿಸ್ಬೋದಾಗಿರುತ್ತೆ. ಇದು ಕೂಡ 12 ಅಂಕದ ಪ್ರಶ್ನೆ. ಹಾಗೆ ಮತ್ತೊಂದು 12 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ನಾವು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದು ಕೂಡ ನಾನು ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಫೆಮಿಲಿಯರ್ ಇರುವಂಥ ಒಂದು ಚಾಪ್ಟರ್ ಇದು. ಸೊ ಇಲ್ಲಿ ಕಂಪ್ಯಾರಿಟಿವ್ ಅಥವಾ ಕಾಮನ್ ಸೈಜ್ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು 8 ಐಟಮ್ಸನ್ನು ಒಳಗೊಂಡಂತೆ ಪ್ರಶ್ನೆ ಇಲ್ಲಿ ಫ್ರೇಮ್ ಆಗಿರುತ್ತೆ. ಈಗ ಸಪೋಸ್ ಅಲ್ಲಿ ಬ್ಯಾಲೆನ್ಸ್ ಶೀಟನ್ನು ಕೇಳಿದಂಥ ಸಂದರ್ಭದಲ್ಲಿ ಒಂದು 4 ಅಸೆಟ್ ಸೈಡ್, ಇನ್ನೊಂದು ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಅಂತ ಹೇಳಿ ಡಿವೈಡ್ ಮಾಡಿಕೊಂಡು
ಸೊ ಕಾಲಮ್ಸನ್ನು ನೀವು ಅಲ್ಲಿ ಪ್ರತಿ ಹೆಡ್ಡಿಂಗ್ ವೈಸು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕ್ವಶನನ್ನು ಹೇಗೆ ಕೊಟ್ಟಿರ್ತಾರೆ ಹಾಗೇನೂ ಕೂಡ ಅಲ್ಲಿ ಕಂಪ್ಯಾರಿಟಿವ್ ಅಥವಾ ಕಾಮನ್ ಸೈಜನ್ನು ನಾವಲ್ಲಿ ಪ್ರಿಪೇರ್ ಮಾಡ್ಬೋದಾಗಿರುತ್ತೆ. ಅವರು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆದರೂ ಕೊಡಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಆದರೂ ಕೊಡಲಿ, ಜಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ಕಾಮನ್ ಸೈಜ್ ಆಗಿರುತ್ತೆ. ಕಂಪ್ಯಾರಿಟಿವ್ ಅಂತ ಬಂದಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್, ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೋರೋವರ್ ಇಲ್ಲೊಂದು ತಪ್ಪಾಗುವಂಥ ಚಾನ್ಸಸ್ ಏನಪ್ಪ ಅಂದರೆ, ಯಾವಾಗ ಕಡಿಮೆ ಆಗುತ್ತೋ ಆವಾಗ ಅದನ್ನು ಮೈನಸ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಮೈನಸ್ ವ್ಯಾಲ್ಯೂನ ವಿದ್ಯಾರ್ಥಿಗಳು ವಿತಿನ್ ಬ್ರ್ಯಾಕೆಟಲ್ಲಿ ಆ ಅಮೌಂಟನ್ನು ಬರಿಬೋದು ಅಥವಾ ಸಿಂಬಲ್ ಕೂಡ ಬರಿಬೋದು. ಮೈನಸ್ ಈಗ 10,000, ಈಗ ಫಸ್ಟ್ ಇಯರ್ 20,000 ಇರುತ್ತೆ, ಸೆಕೆಂಡ್ ಇಯರ್ ಅದು 10,000 ಇರುತ್ತೆ. ಸೊ 10,000 ಡಿಕ್ರೀಸ್ ಆಯ್ತಲ್ಲಿ. ಡಿಕ್ರೀಸ್ ಆದಂಥ ಸಂದರ್ಭದಲ್ಲಿ ಥರ್ಡ್ ಕಾಲಮ್ನಲ್ಲಿ ಕಂಪ್ಯಾರಿಸನ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮ್ನಲ್ಲಿ ಮೈನಸ್ 10,000 ಅಂತನಾದರೂ ಬರಿಬೋದು ಅಥವಾ ವಿತಿನ್ ಬ್ರಾಕೆಟ್ 10,000 ಅಂತ ಬರಿಬೋದು. ಇಟ್ ಡಿನೋಟ್ಸ್ ನೆಗೆಟಿವ್ ವ್ಯಾಲ್ಯೂಸ್ ಅಂತ. ಸೊ ಹಾಗೆ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಕೆಲವು ಮಕ್ಕಳು ಅದನ್ನು ಗಮನಿಸಲ್ಲ, ಬರೀ 10,000 ಅಂತ ಬರೆದ್ಬಿಡ್ತಾರೆ. ಆವಾಗ ಮೈನಸ್ 10,000 ಬದಲಾಗಿ ಅದು ಪ್ಲಸ್ 10,000 ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಸರ್? ಅದೇ ಈಗ ಇದರಲ್ಲಿ ಪಾಪ ಎಲ್ಲ ಓದಿರ್ತಾರೆ, ಎಲ್ಲ ಏನೋ ಅವಸರದಲ್ಲಿ ಈಗ ನೀವು ಹೇಳಿದ್ರಲ್ಲ ಬಹಳ ಸಣ್ಣದಾದ, ಆದ್ರೆ ಮಾರ್ಕ್ಸ್ ಅಂತೂ ಹೋಗುತ್ತೆ. ಹೌದು. ಅದೇ ಈ ತರ ಹೇಳಿದ್ನಲ್ಲ ಮೇಡಮ್, ಸಿಂಬಲ್ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ಅದನ್ನ ಮಿಸ್ಪ್ಲೇಸ್ ಮಾಡ್ಬಿಡ್ತಾರೆ. ಅವಾಗ ಕೂಡ ಅಂಕಗಳನ್ನ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಫಾರ್ಮುಲಾಸ್ ನಾನು ಅವಾಗಲೇ ಹೇಳಿದೆ, ಕ್ಯಾಲ್ಕುಲೇಷನ್ಸ್ ಮಾಡಕ್ ಬರುತ್ತೆ, ಆದರೆ ಫಾರ್ಮುಲಾಸ್ ಅದಲು ಬದಲು ಮಾಡಿಕೊಂಡು 6 ಅಂಕದ ಪ್ರಶ್ನೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಥವಾ ಗೇನಿಂಗ್ ರೇಷಿಯೋನ ಕಳ್ಕೊಳ್ಳೋ ಅಂತಹ ಸಾಧ್ಯತೆಗಳಿರ್ತವೆ. ಹೀಗೆ ಸಣ್ಣ ಸಣ್ಣ ಮಿಸ್ಟೇಕ್ಸ್. ಆಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಇರ್ಬೋದು ಅಥವಾ ಅಮೌಂಟ್ನ ಬರೆಯುವಾಗ ಇರ್ಬೋದು, 10,000 ಬರೆಯೋದ್ ಬದಲಾಗಿ 1 0ನ ಬಿಟ್ಟಿರ್ತಾರೆ, ಅವಾಗ ಅದು 1,000 ಆಗಿಬಿಡುತ್ತೆ ಆ ಥರದಲ್ಲಿ. ಸೊ ಆಗ ಏನ್ ಕೇರ್ಫುಲ್ ಆಗಿ ನಾನು ಬರ್ದಿದ್ದೀನಿ ಅನ್ನೋದನ್ನ ಬರಿಬೇಕು. ಈಗ ಇದುವರೆಗೆ ಮಾಡಿರುವ ಸಬ್ಜೆಕ್ಟ್ಗಳಲ್ಲಿ ಇವತ್ತು ಆ ಪ್ರಶ್ನೆ ಬಂದಿಲ್ಲ, ನಮ್ ಟೈಮ್ ಸಾಲಲ್ಲ ಅಂತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಬೇಕು? ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಅದರಲ್ಲೂ ಕೂಡ ಅಕೌಂಟೆನ್ಸಿನಲ್ಲಿ. ಯಾಕಂದ್ರೆ ಈ ತರದಕ್ಕೆ ಏನಾದ್ರು ಒಂದು 10 ನಿಮಿಷ ಟೈಮ್ ಉಳಿದು ಅವರು ರಿವಿಷನ್ ಮಾಡುವಾಗ ಮತ್ತೆ ಒಂದ್ಸರ್ತಿ ನೋಡುವಾಗ ಅಯ್ಯೋ 1 0 ಬಿಟ್ಟೋಗಿದೆಯಲ್ಲ ಅಂತ ಸೇರಿಸಿದ್ರು ಅದು ಪೂರ್ಣ ಅಂಕಗಳನ್ನ ಬರುವಂತ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ತಪ್ಪಾಗುವಂತ ಚಾನ್ಸಸ್ ಹೆಚ್ಚು. ಯಾಕೆಂದ್ರೆ ಕ್ಯಾಲ್ಕುಲೇಷನ್ಸ್ ಈಗ ನಾವೀಗ 10,000 ಬರೆಯೋದಕ್ಕೂ 1,000 ಅಂತ ಬರೆದು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ನಮ್ಮ ಎಕ್ಸ್ಪೆಕ್ಟೆಡ್ ಆನ್ಸರ್ಸೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಮಕ್ಕಳು ಬಹಳ ಜಾಗರೂಕತೆಯಿಂದ ಟೈಮ್ ಮ್ಯಾನೇಜ್ ಮಾಡೋದ್ರ ಜೊತೆಗೆ ನಾವು ಬರೆಯುವಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಮೌಂಟನ್ನ ಅಲ್ಲಿ ಸರಿಯಾಗಿ ಬರ್ದಿದ್ದೀನ ಇಲ್ವಾ ಅನ್ನೋದನ್ನ ಬರಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಬರಿಬೇಕು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮೇಡಮ್, ಇಲ್ಲಿ ನಾವು ಅಂದ್ಕೊಂಡಂತೆ 12 ಅಂಕದ ಪ್ರಶ್ನೆಗಳಿಗೆ 20 ರಿಂದ 25 ನಿಮಿಷದ ಒಳಗಡೆ ಒಂದು ಪ್ರಶ್ನೆಗಳನ್ನ ಪರಿಪೂರ್ಣ ಮಾಡೋ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರ್ಲೇಬೇಕಾಗತ್ತೆ. ಈಗ 12 ಅಂಕದ ಪ್ರಶ್ನೆಗಳನ್ನ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. 6 ಕೊಟ್ಟಿರ್ತಾರೆ, 6ರಲ್ಲಿ 3ನ್ನ ಬರಿಬೇಕು. ಸೊ ಅರೌಂಡ್ ಒಂದು 25 ನಿಮಿಷ ಅಂತ ಹೇಳಿದ್ರು ಕೂಡ ಅಲ್ಲಿ ಹತ್ರ 1 ಗಂಟೆ 15 ನಿಮಿಷ ತೆಗೆದುಕೊಳ್ಳುತ್ತೆ. ಅಥವಾ 1 ಗಂಟೆ 30 ನಿಮಿಷ ತೆಗೆದುಕೊಂಡ್ರು ಕೂಡ ಮ್ಯಾನೇಜ್ ಮಾಡ್ಬೋದು. ಸೊ ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗೆಲ್ಲ 15 ಮಿನಿಟ್ಸ್, ವಿತಿನ್ 15 ಮಿನಿಟ್ಸಲ್ಲಿ ಆನ್ಸರ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು 1 ವರ್ಡ್ ಆನ್ಸರ್ ಕ್ವಶನ್ಸ್ನ ಒಂದು 30 to 45 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋ ರೀತಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಥಿಯರಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ, ಯಾಕೆಂದರೆ 1 ಮಾರ್ಕ್ಸ್ ಕ್ವಶನ್ಸು 1 ವರ್ಡ್ ಅಥವಾ 1 ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡೋ ರೀತಿಯಾಗಿ ಇರೋದ್ರಿಂದ 20 ಅಂಕದ ಪ್ರಶ್ನೆಗಳನ್ನು ಬಹುಬೇಗ 20 ಅಂಕಗಳಿಗೆ ಪಾರ್ಟ್ ಎ ಏನಿರುತ್ತೆ ಅದನ್ನು ಬೇಗ ಕಂಪ್ಲೀಟ್ ಮಾಡ್ಬೋದು. ಮತ್ತು 2 ಅಂಕದ ಪ್ರಶ್ನೆಗಳನ್ನು ಬರೀ 3ನ್ನ ಬರಿಬೇಕಾಗಿರೋದ್ರಿಂದ 5ರಲ್ಲಿ ಬಹುಬೇಗ ಪ್ರಶ್ನೆಗಳನ್ನು ಥಿಯರಿನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಮಕ್ಕಳು ಪ್ರಾಬ್ಲಮ್ಸ್ಗಳನ್ನ ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಪ್ರಾಕ್ಟೀಸಲ್ಲಿ ಅವರು ಅರ್ಥ ಮಾಡ್ಕೋಬೇಕು, ಎಷ್ಟು ನಿಮಿಷದಲ್ಲಿ ನಾನು ಈ ಲೆಕ್ಕವನ್ನು ಮುಗಿಸ್ಬಲ್ಲೆ ಅನ್ನೋದನ್ನ. ಏನು ಪ್ರಶ್ನೆ ಕೋಟಿಯನ್ನು ಬಿಟ್ಟಿದ್ದಾರೆ ಇಲಾಖೆ, ಅವುಗಳಿಂದ ಪ್ರಶ್ನೆಗಳನ್ನು ಆಯ್ದುಕೊಂಡು ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಬಿಡಿಸೋ ಮೂಲಕ ಮಕ್ಕಳು ನಿರಂತರವಾಗಿ ಅಭ್ಯಾಸ ಮಾಡೋ ಮೂಲಕ ಈ ಒಂದು ಪ್ರಶ್ನೆಗೆ ನಾನು ಎಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೀನಿ, ಹಾಗಾದರೆ ನಾನು ಎಷ್ಟು ಪ್ರಶ್ನೆಗಳನ್ನು ನಾನು ಪರೀಕ್ಷೆಯಲ್ಲಿ ಬರೀಬಲ್ಲೆ ಅನ್ನೋದನ್ನ ಮಕ್ಕಳು ಒಂದು ಖಚಿತತೆಯನ್ನು ಪಡ್ಕೊಳ್ಬೇಕಾಗತ್ತೆ ಮೇಡಮ್. ಈಗ ಪೇಜ್ ಲೆಕ್ಕ ಎಲ್ಲ ಬರೆಯುವಂತ ಪ್ರಶ್ನೆಗಳಿರುತ್ತೆ, ಆ ಥರದ್ದೇನಿರಲ್ಲ. ಲೆಕ್ಕಶಾಸ್ತ್ರ ವಿಷಯದಲ್ಲಿ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ, ಕ್ವಶನ್ ಪೇಪರ್ ಆಗಿರೋದ್ರಿಂದ, ಸಬ್ಜೆಕ್ಟ್ ಆಗಿರೋದ್ರಿಂದ ಪೇಜ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಕ್ಯಾಲ್ಕುಲೇಷನ್ಸ್ ವೆರಿ ಇಂಪಾರ್ಟೆಂಟ್.
ಹಾಗಾಗಿ ಮೆಥಡ್ಸು ಮತ್ತು ಫಾರ್ಮೇಟ್ಸು ಕಂಪ್ಲೀಟು ಇನ್ಫಾರ್ಮೇಷನ್ಸ್ ಇರಬೇಕು. ಈಗ ಮಕ್ಕಳು ಈಗ ನಮ್ಮಲ್ಲಿ 100% ತಗೊಳ್ಳೋ ಅಂಥ ಸ್ಟೂಡೆಂಟ್ಸ್ ಇರ್ತಾರೆ ಇಲ್ಲಿ ಹೆಚ್ಚಿಗೆ. ಆ ಮಕ್ಕಳು ಮಿಸ್ಟೇಕ್ಸ್ ಮಾಡೋವಂಥದ್ದು ಮೇನ್ಲಿ ಈಗ ಫಾರ್ಮೇಟ್ಸ್ಗಳಿಗೆ ಡೆಬಿಟ್ ಕ್ರೆಡಿಟ್ ಬರ್ದಿರಲ್ಲ, ಯಾವ ಅಕೌಂಟ್ ಅಂತ ಬರ್ದಿರಲ್ಲ. ಫಾರ್ ಎಕ್ಸಾಂಪಲ್ ಈಗ ಜರ್ನಲ್ ಎಂಟ್ರೀಸ್ ಬಗ್ಗೆ ಹೇಳಿದೆ, ಅಕೌಂಟಿಂಗ್ ಶೇರ್ ಕ್ಯಾಪಿಟಲ್ ಇಂತಹ ಕಂಪನಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಕ್ವಶನ್ ಅಲ್ಲಿ. ಆ ಕಂಪನಿ ನೇಮ್ನ ಬರಿಬೇಕಾಗ್ತದೆ. ಫಾರ್ಮೇಟ್ಸ್ ನ ಜರ್ನಲ್ ಎಂಟ್ರೀಸ್ ಅಂತ ಬಂದಾಗ ಕಂಪ್ಲೀಟ್ ಜರ್ನಲ್ ಎಂಟ್ರಿ ಫಾರ್ಮೇಟ್ಸ್ ಏನಿರುತ್ತೆ ಅದನ್ನ ಹೆಡ್ಡಿಂಗ್ಸ್ ಅನ್ನ ಬರಿಬೇಕಾಗುತ್ತೆ. ಅದು ಬರಿದೇನೆ ಇಂಪಾರ್ಟೆನ್ಸು ನಾನು ಸಾಲ್ವ್ ಮಾಡಿಬಿಟ್ರೆ ಸಾಕು ಈ ಲೆಕ್ಕನ ಅನ್ನೋ ತರ ಮಾಡಿರ್ತಾರೆ. ಬಟ್ ಕರೆಕ್ಟ್ ಆನ್ಸರ್ ಇದ್ರೂ ಕೂಡ ಈ ಫಾರ್ಮೇಟ್ಸ್ ಏನಿರುತ್ತೆ ಆ ಫಾರ್ಮೇಟ್ಸ್ ಮೇಂಟೈನ್ ಮಾಡಿಲ್ದೇನೆ ಇರೋದ್ರಿಂದ ಫುಲ್ ಮಾರ್ಕ್ಸ್ ಪಡ್ಕೊಳ್ಳಲ್ಲಿ ಎಲ್ಲೋ ಮಕ್ಕಳು ಕೆಲವೊಂದ್ಸರಿ ವಿಫಲರಾಗ್ತಾರೆ. ಹಾಗಾಗಿ ಈಗ ಇನ್ನ ಒಂದು 8 ನಿಮಿಷಗಳು ನಮಗೆ ಬಾಕಿ ಇದೆ. ಮುಖ್ಯ ಅಂಶಗಳೇನಾದ್ರೂ ಇದೆಯಾ ಮಕ್ಕಳಿಗೆ? ಮೇಡಮ್, ಇನ್ನೊಂದು 6 ಮಾರ್ಕ್ಸ್ಗೆ ಅಕೌಂಟಿಂಗ್ ರೇಷಿಯೋ ಅನ್ನೋ ಒಂದು ಅಧ್ಯಾಯದಲ್ಲೂ ಕೂಡ 6 ರೇಷಿಯೋಸ್ಗಳನ್ನ ಸಂಬಂಧಪಟ್ಟಂತೆ ಅದು ಎನಿ ರೇಷಿಯೋಸ್ ಇದಾವೆ ಅವುಗಳಲ್ಲಿ ಒಳಗೊಂಡಂತೆ 6 ರೇಷಿಯೋಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿಗೆ 12 ಅಂಕದ ಪ್ರಶ್ನೆಗಳು, 6 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಸೊ ಇಷ್ಟು ಜೊತೆಗೆ ಪಾರ್ಟ್ ಎನಲ್ಲಿ ಎಲ್ಲ ಅಧ್ಯಾಯಗಳನ್ನು ಕೂಡ ಓದ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಅಧ್ಯಾಯದಲ್ಲೂ ಕೂಡ ಪಾರ್ಟ್ ಎಗೆ 2 ಮಾರ್ಕ್ಸ್ ಅಲಾಟ್ ಆಗಿರೋದ್ರಿಂದ ಅದು ಮಲ್ಟಿಪಲ್ ಚಾಯ್ಸ್ ಕೇಳ್ತಾರ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರ, ಮ್ಯಾಚ್ ದ ಫಾಲೋಯಿಂಗ್ಸ್ ಕೇಳ್ತಾರ, ಅಥವಾ 1 ವರ್ಡ್ ಸೆಂಟೆನ್ಸ್ ಕೇಳ್ತಾರ, ಯಾವುದಾದ್ರೂ ಅಂಕಣದಲ್ಲಿ ಕೂಡ ಕೇಳ್ಬಹುದು. ಹಾಗಾಗಿ ಪರಿಪೂರ್ಣವಾಗಿ 80ಕ್ಕೆ 80 ನಿರೀಕ್ಷೆ ಮಾಡುವಂತಹ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಪ್ರಶ್ನೆ ಕೋಟಿಯನ್ನು ಓದ್ಕೊಳ್ಬೇಕಾಗತ್ತೆ. ಜೊತೆಗೆ ಟೆಕ್ಸ್ಟ್ ಬುಕ್ ಕೂಡ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹೀಗೆ ಅಭ್ಯಾಸ ಮಾಡಿದ್ದೆ ಅಲ್ಲಿ ನಿರೀಕ್ಷಿತವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗ್ತಾರೆ. ಓಕೆ, ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಪ್ರಕಾರವಾಗಿ ನಾವು ಈಗ ಒಂದು ವೀಕ್ಷಣೆಯನ್ನ ಮಾಡ್ತಾ ಮಾತಾಡಿದ್ವಿ. ಈಗ ಮೊನ್ನೆ ಪ್ರಿಪರೇಟರಿ ಆಯ್ತಲ್ಲ ಸರ್, ಅದರಲ್ಲಿ ಏನ್ ಕಾಮನ್ ಮಿಸ್ಟೇಕ್ಸ್ ಏನಿತ್ತು? ಕಾಮನ್ ಮಿಸ್ಟೇಕ್ಸ್ ಅಂದ್ರೆ ಇವಾಗ ಮಿಸ್ಟೇಕ್ಸ್ ಅದೇ ಹೌದು. ಈಗ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಂತೀವಲ್ಲ, ಹಾಗೆ ಕೆಲವು ಸರಿ ಇದನ್ನ ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಒಳ್ಳೇದು. ಅಕೌಂಟೆನ್ಸಿನ ನಮ್ಗೆ ಗೊತ್ತಿದೆ ಎಲ್ಲ ಅಂತ ಹೇಳಿ ನಾವು ಮಕ್ಕಳು ಕೆಲವು ಸರಿ ಮಿಸ್ಟೇಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ ಅಮೌಂಟ್ ಬರೀವಾಗ ಇರ್ಬೋದು. ನೆಕ್ಸ್ಟ್ ನಾವು ಕಾಮನ್ ಸೈಜ್ ಕಂಪ್ಯಾರಿಟಿವ್ ನಲ್ಲೆಲ್ಲ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲ್ಲಿ ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಮಾಡಿರೋಂಥದ್ದು ಇರ್ಬೋದು ಕ್ಯಾಲ್ಕುಲೇಷನ್ಸನ್ನು. ಸೊ ಅದು ಮತ್ತು ಫಾರ್ಮೇಟ್ಸನ್ನ ಡೆಬಿಟ್ ಕ್ರೆಡಿಟ್ ಈ ಥರ ರೂಲ್ಸನ್ನ ಫಾರ್ಮೇಟ್ನಲ್ಲಿ ಫಾಲೋ ಮಾಡ್ದೇ ಇರೋವಂಥದ್ದು ಇರ್ಬೋದು. ಈ ಥರದ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದ ಪೂರ್ಣ ಅಂಕಗಳನ್ನು ಗಳಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಗಮನ ಹರಿಸಬೇಕಾಗತ್ತೆ ಮಕ್ಕಳು. ಈಗ ಇವತ್ತು ಒಂದು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿ ಅಂತ. ಅವ್ರ ಪರವಾಗಿ ನಾನು ಕೇಳ್ತೀನಿ, ಹಾಗೆ ಹೇಳಕ್ಕಾಗತ್ತಾ? ಹಾಗೆ ಖಂಡಿತವಾಗಿಯೂ ಹೇಳಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಪ್ರಶ್ನೆ ಕೋಟಿಯನ್ನ ಬಿಟ್ಟಿದ್ದಾರಲ್ಲ, ಅದನ್ನು ಕೂಡ ಅಭ್ಯಾಸ ಮಾಡ್ಬೇಕು ಎಲ್ಲ ಮಕ್ಕಳನ್ನು ಕೂಡ. ನಾವು ಈಗ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಸೆಟ್ಟರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾವ ಪ್ರಶ್ನೆ ಬರುತ್ತೆ ಅಂತೇಳಿ. ಬಟ್ ಇಂಪಾರ್ಟೆಂಟ್ ವರ್ಕ್ ಮಾಡಲಿಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ ಅನ್ನೋದನ್ನು ನನ್ನ ಪರವಾಗಿ ನಾನು ಹೇಳೋದಾದ್ರೆ, ಮೊದಲನೇ ಅಧ್ಯಾಯದಲ್ಲಿ 6 ಮಾರ್ಕ್ಸ್ಗೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ವಿತ್ 5 ಐಟಮ್ಸ್ ಕೊಡೋ ಅಂಥದ್ದು ಅದೊಂದು, ಮತ್ತು ಪ್ರಾಡಕ್ಟ್ ಮೆಥಡ್ ಇದೆಯಲ್ಲ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಕ್ಕಳು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಭಾಳ ಒಳ್ಳೆಯದು. ಜೊತೆಗೆ ಗೈನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಅವೆರಡು ಕೂಡ ಫಾರ್ಮುಲಾ ಅದರಲ್ಲೂ ಬದಲಾಗುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ಒಂದೇ ರೀತಿ ಇರೋದ್ರಿಂದ ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಮಕ್ಕಳು. ಜೊತೆಗೆ ಕಂಪಲ್ಸರಿ ಕ್ವಶನ್ ಅಂತ ಬಂದಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನೋ ಒಂದು ಅಧ್ಯಾಯದಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಸೊ ಅದನ್ನು ಅಭ್ಯಾಸ ಮಾಡಬೇಕು. ಜೊತೆಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ 6 ಮಾರ್ಕ್ಸ್ಗೆ 2 ನೋಟ್ ಮಾಡೋ ರೀತಿಯಾಗಿ ಬಹಳ ಸುಲಭವಾಗಿ ಕ್ವಶನ್ ಅನ್ನ ಫ್ರೇಮ್ ಮಾಡಿರ್ತಾರೆ ಮಕ್ಕಳು. ಅದನ್ನ ಅಭ್ಯಾಸ ಮಾಡುವ ಮೂಲಕ 6 ಮಾರ್ಕ್ಸಿನ 3 ಅಥವಾ 4 ಪ್ರಶ್ನೆಗಳಿಗೆ ಸುಲಭವಾಗಿ ಕಲಿಬಹುದು. ಆ ಮೂಲಕ ಒಂದು ಉತ್ತಮ ಅಂಕಗಳನ್ನು ಗಳಿಸಬಹುದಾಗಿರುತ್ತೆ. ಹಾಗೆ 12 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ, ಈಗಾಗಲೇ ಹೇಳಿದಾಗೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಲ್ಲಿ ಜರ್ನಲ್ ಎಂಟ್ರೀಸ್ 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಆ ಮಕ್ಕಳು ಬೈಹಾರ್ಟ್ ಮಾಡುವ ಮೂಲಕ ಅಥವಾ ಅರ್ಥ ಮಾಡ್ಕೊಂಡು ಕಲಿಯುವ ಮೂಲಕ ಅದನ್ನ ಅಟೆಂಡ್ ಮಾಡೋದ್ರ ಮೂಲಕ 12 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಜೊತೆಗೆ ಈಗ ತಾನೇ ಹೇಳಿದಂಥ ಕಂಪ್ಯಾರಿಸನ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟು, ಅದು ಮೋರೋವರ್ ಬ್ಯಾಲೆನ್ಸ್ ಶೀಟ್. ಈಗ ನಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ನೋಡೋದಿದ್ರೆ ಒಮ್ಮೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸಸ್ನ ಕೇಳಿರೋವಂಥದ್ದು 2 ಬಾರಿ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ನಮಗೆ
ಬ್ಯಾಲೆನ್ಸ್ ಶೀಟ್ ಐಟಮ್ಸನ್ನು ಕೇಳಿದ್ದಾರೆ. ಹಾಗಾಗಿ ಕಂಪ್ಯಾರಿಟಿವ್ಗೂ ಕಾಮನ್ ಸೈಜ್ಗೂ ಇರೋ ಡಿಫ್ರೆನ್ಸಸ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಹಳ ಸುಲಭವಾಗಿ 12 ಅಂಕವನ್ನು ಗಳಿಸುವಂತಹ ಒಂದು ನಿಟ್ಟಿನಲ್ಲಿ ಮಕ್ಕಳು ಪರೀಕ್ಷೆನ ಬರಿಬೋದು. ನಮ್ಮ ಅಕೌಂಟೆನ್ಸಿನಲ್ಲಿ ಪಾಸ್ ಆಗಲಿಕ್ಕೆ ಯಾವುದೇ ಥರದ ಒಂದು ಕಷ್ಟ ಇರಲ್ಲ. ಬಹಳ ಸುಲಭವಾದಂತಹ ಒಂದು ಪ್ರಶ್ನೆ, ಒಂದು ಸಬ್ಜೆಕ್ಟ್ ಇದಾಗಿರುತ್ತೆ ಮೇಡಮ್. ಈಗ ಹೇಗೆ ಅಂತ ಹೇಳಿದ್ರೆ, ಸ್ಕೀಮ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳನ್ನ ಎಂಟ್ರಿ ಕ್ಯಾಲ್ಕುಲೇಷನ್ಸ್ ಮಿಸ್ ಆಗಿದ್ರು ಕೂಡ ಪೋಸ್ಟಿಂಗ್ಸ್ ಮಾಡುವಂಥ ಸಂದರ್ಭದಲ್ಲಿ ಡೆಬಿಟ್ ಕ್ರೆಡಿಟ್ ಸೈಡ್ಗೆ ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಫರ್ ಮಾಡೋ ಕರೆಕ್ಟಾಗಿದ್ದರೆ ಆ ಸಂದರ್ಭದಲ್ಲೂ ಕೂಡ ಮಾರ್ಕ್ಸನ್ನ ಅವಾರ್ಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸುಲಭವಾಗಿ ಉತ್ತೀರ್ಣರಾಗ್ಬೋದು ಮಕ್ಕಳು. ಬಟ್ ಸುಲಭ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಯತ್ನವನ್ನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಶ್ನೆ ಕೋಟಿಗಳನ್ನು ಏನು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಅಭ್ಯಾಸ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರು ನಿರೀಕ್ಷಿತ ಫಲಿತಾಂಶ ಜೊತೆಗೆ ಉಪನ್ಯಾಸಕರು ಯಾವತ್ತೂ ಇದ್ದೇ ಇರ್ತಾರೆ. ಹೌದು, ಈ ಎಕ್ಸಾಮ್ ಮುಗಿಯೋವರೆಗೂ ಅವ್ರಿಗೆ ಏನ್ ಸಹಾಯ ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ಈಗ ಈ ಕಾರ್ಯಕ್ರಮವನ್ನ ಕೇಳದೇ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಕೇಳಿಯೂ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಕ್ ಆಗದೆ ಇದ್ದಿರಬಹುದು, ಅಂತವ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ಖಂಡಿತ ಮೇಡಮ್, ಖಂಡಿತ ಮಾಡಬಹುದು. ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀರಾ? ಓಕೆ ಮೇಡಮ್, ನನ್ನ ದೂರವಾಣಿ ಸಂಖ್ಯೆ ಹೀಗಿದೆ: 89 51 51 68 68 21 21 20 20. ಮತ್ತೊಮ್ಮೆ ಹೇಳ್ತೀನಿ, 8951 68 21 20. ಹೌದು, ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಅವ್ರಿಗೇನು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡ್ಕೋಬಹುದು. ಅದಲ್ದೇ ಇವತ್ತಿನ ಈ ಕಾರ್ಯಕ್ರಮ ಸಂಜೆ ಹೊತ್ತಿಗೆ AIR ಹಾಸನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಇದನ್ನ ಮತ್ತೆ ಕೇಳಿ ಏನಾದರೂ ಅವ್ರಿಗೆ ಡೌಟ್ ಇತ್ತು ಅಂತಂದರೆ ಅಲ್ಲಿ ಕೂಡ ಕೇಳಿಕೊಂಡು ಮನನ ಮಾಡ್ಕೋಬೋದು, ಅಭ್ಯಾಸ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಬೋದು ಅಂತ ಅನ್ಸುತ್ತೆ. ಧನ್ಯವಾದಗಳು. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಲೆಕ್ಕಶಾಸ್ತ್ರ. ಭಾಗವಹಿಸಿದ ವಿಷಯ ತಜ್ಞರು ಉಪನ್ಯಾಸಕರಾದ ಕೃಷ್ಣ KN, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಮನಾಥಪುರ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.